ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರನುದ್ಧರಿಪನಂ ಸುಸುತಿಹ ಮಾನಸದಿಂ ಭಜಿಪಿನಾ ಭಜಿಪಿನಾ ಭಜಿಪಿನಾ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. साहु संत महाराज की जय. श्री गुरुदेव दत्त दत्त अवधूत. ಪರಮ ಪೂಜ್ಯರಿತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ಮಧುರಖಂಡಿಯ ವರಕಮರಮಠಕ್ಕೆ ಆಗಮಿಸಿ ಶ್ರಾವಣ ಮಾಸದಿಂದ ಅವ್ಯಾಹತವಾಗಿಯೂ ಕ್ಷೇತ್ರಾಧಿಪತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾಕಲ್ಪದಲ್ಲಿರತಕ್ಕಂಥ ಸುದ್ರವರ 8ನೇ ಭಾಗದ ಗ್ರಂಥವನ್ನು ಅವಿರತವಾಗಿಯೂ ಶ್ರವಣ ಮನ ನಿತ್ಯಾಸ್ತ ಮಾಡುವ ಸದಪೇಕ್ಷೆಗೊಳ್ಳುತ್ತವರಾಗಿ ಆಗಮಿಸಿ ಸುದ್ರವರ ಅನುಗ್ರಹಕ್ಕೆ ಪಾತ್ರಲ್ಪಟ್ಟಂತಹ ಸರ್ವ ಮೋಕ್ಷ ಹೃದಯದಲ್ಲಿ ಸಾಕ್ಷಿತ್ವಭೂತವಾಗಿ ಬೆಳಗುವ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾಗಿ ನಮಿಸಿ ಆತ್ಮೀಯರೇ, ನಾವೆಲ್ಲ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಸುದ್ರವರ ಚರಿತ್ರೆ ಶ್ರವಣ ಮಾಡ್ತಾ ಬರ್ತಾ ಇದ್ದೀವಿ. ಸುದ್ರವರ ಚರಿತ್ರೆ 8ನೇ ಭಾಗ ಪ್ರಾರಂಭದ ಇವತ್ತಿನ ಅಧ್ಯಾಯ 8ನೇ ಅಧ್ಯಾಯ 26ನೇ ಅಧ್ಯಾಯದ ನಾವನ್ನೆಲ್ಲ ಸುದ್ರವರ ಚರಿತ್ರೆ ಶ್ರವಣ ಮಾಡಲು ಸುದ್ರವರ ಜೊತೆಗೆ ಪ್ರಯಾಣ ಮಾಡೋಣ ಅಂತ ಎಲ್ಲರೂ ಕೂಡ ಪ್ರವಾಸಕ್ಕೆ ಬರ್ತಾಯಿದ್ರು. ಎಲ್ಲರೂ ನೋಡಿ, ಸಮಯ ಕೂಡ ಭಾಳ ಇದೆ, ಬೇಗನೆ ಬರ್ರಿ ಎಲ್ಲರೂ, ಆನಂದವಾಗಲಿ. ಎಲ್ಲರೂ ಕೂಡ್ರಿ. ಟೊಣ್ಣೆ ಆಗ್ತಿದ್ರಲ್ಲ ಅವ್ರು ಕಂಬಳಿ ಮೇಲೆ ಕೂತ್ಬಿಡಿಲ್ಲ, ಹೂಡ್ತಂತೇಳಿಲ್ಲ, ಆನಂದ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ, ಆನಂದ. ಆದ್ಮೇಲೆ ಶ್ರೇಯಾಂಶಿ ಬಹುವಿಜ್ಞಾನಿ ಪದ ಶಾಸ್ತ್ರದಲ್ಲಿ ಏನು ಬರ್ತಾರೆ? ಶ್ರೇಯಾಂಶಿ ಬಹುವಿಜ್ಞಾನಿ, ಶ್ರೇಯಸ್ಸನ ಮಾರ್ಗಕ್ಕೆ ಬಹಳ ವಿಘ್ನಿತಾವ. ಹೇಗಿರ್ತವೆ? ಹಾಗೆ ಇರ್ತಾವೆ. ಈಗ ಇನ್ನು 3 ದಿವಸದಲ್ಲಿ ನಮ್ಮ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಕ್ಕಂಥದ್ದು ಅಧ್ಯಾಯ ರೀ. ಇನ್ನೂ 6 ಅಧ್ಯಾಯ ಅದಾವೆ. ದಿನಕ್ಕೆ ಒಂದು ದಿವಸಕ್ಕೆ 2 ಅಧ್ಯಾಯ ಮಾಡಿ ಮುಗಿಸ್ಕೋತ ವಿಚಾರ ಮಾಡಿದ್ದೀವಿ. ಇವತ್ತು ಮುಂಚಿತವಾಗಿ ಬರೋದು ಸಹಿತ ಆಗಲಿಲ್ಲ. ಕಾರಣ ಅಂದ್ರೆ ಇಲ್ಲೇ ಇದ್ರೆ ಸರ್ಪ್ ಕಸ್ಕೊಂಡು ಬರ್ದಿದ್ರು. ಸರ್ಪ್ ಕಚ್ಚಿ ಇಲ್ಲೇ ಅವ್ರು ಕಚ್ಚಿದ್ರೆ ಇಲ್ಲೇ ಮಂತ್ರಿಸಿ ನೀರ್ತಾವೆ ಒಯ್ಯಿರಿ ಅಂತೇಳಿ ಹೇಳ್ಬೋದಾಗಿತ್ತು. ಸೊಲ್ಲಾಪುರದೊಳಗೆ ರೀ ಸರ್ಪ್ ಕಚ್ಚಿ ದವಾಖಾನೆ ಇದ್ದಾರೆ, ಇತ್ತ ಪ್ರಜ್ಞಾನ ಇಲ್ಲ. ಅವ್ರಿಗೆ ಅಭಿಮಂತ್ರಿಸ್ಬೇಕು, ನೀರಲ್ಲಿ ಕೊಡೋದಿಲ್ಲ ಅವ್ರಿಗೆ. ಹೀಗಾಗಿ ಅನಿವಾರ್ಯ ಮತ್ತು ಒಳಗೆ ಉಳಿಬೇಕಾಯ್ತು. ಉಳಿದ ನಂತರ ಮತ್ತು ಸ್ವಲ್ಪ ಕೆಮ್ಮು ಕಾಡ್ತದೆ, ಸುತ್ತಡ ಆಯಿತು. ಒಟ್ಟಿಗೆ ಒಳ್ಳೆಯದನ್ನು ನಾವು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ವಿಘ್ನಗಳು ಬರ್ತಾವೆ, ಭಾಳಷ್ಟು ವಿಘ್ನ ಬರ್ತಾವೆ. ಆದರೂ ಅದನ್ನೆಲ್ಲ ಮೀರಿ ಮತ್ತು ಮುಂದೆ ನಾವು ಸಾಗಬೇಕಾದ್ರೆ ಅದು ಗುರುಗಳ ಕೃಪಾಶೀರ್ವಾದ ಒಂದೇ, ಅದು ಮತ್ತೇನು ಪರಿಹಾರನಿಲ್ಲ. ಅಷ್ಟೇ ಅದು ಅವರ ಅದನ್ನು ಬಾಜು ಮಾಡಬೇಕು, ಅವರ ಅನುಗ್ರಹ ಮಾಡಬೇಕು, ಅವ್ರು ಮಾಡಿ ಅಷ್ಟೇ ಸಾಧ್ಯ ಆಗ್ತದೆ. ಅವ್ರು ಸ್ಮರಣೆ ಮಾಡ್ತಾ ಮುಂದೆ ಸಾಗಬೇಕು. ಗುರುಗಳು ಎಲ್ಲರಿಗೂ ಒಳ್ಳೆಯದು ಉಂಟು ಮಾಡಲಿ. ಆದಮೇಲೆ ನಾವನ್ನೆಲ್ಲ ಸದ್ರುಗಳ ಜೊತೆಗೆ ಒಮ್ಮಿಂದೊಮ್ಮೆ ಎಲ್ಲಿದ್ದರೆ ಎಲ್ಲರೂ ಕೂಡ್ಕೊಂಡ ಮಹಾರಾಷ್ಟ್ರ ರಾಜ್ಯದ ಜತ್ ತಾಲೂಕಿನ ಉಂಬ್ರಾಣಿಯ ಹಿರೇಹಳ್ಳದಲ್ಲಿ ಸುಂದರವಾಗಿರ್ತಕ್ಕಂಥ ಸುದ್ರವರ ಬಿಲ್ಲುವನಲ್ಲಿ ಸುದ್ರವ ಆನಂದವಾಗಿ ವಾಸ ಮಾಡ್ತಾಯಿದ್ದಾರೆ. ನಾವನ್ನೆಲ್ಲ ಈ ಸದ್ಯ ಒಮ್ಮಿಂದೊಮ್ಮೆ ಸುದ್ರವರ ಬಿಲ್ಲುವನಕ್ಕೆ ಹೋಗೋಣಂತ ಬರೆಲ್ಲರೂ ಎಲ್ಲರಿಗೂ ಒಳ್ಳೆಯದಾಗ. ಆದ್ಮೇಲೆ ಸುದ್ರವರ ಶ್ರೀ ಕ್ಷೇತ್ರ ಬಹಳ ಸುಂದರವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳು ಕೂಡ ಪುಣ್ಯ ಮಾಡಿರ್ತಕ್ಕಂಥವು. ಅಲ್ಲಿರ್ತಕ್ಕಂಥ ಈ ಪವಿತ್ರ ಇರ್ತಕ್ಕಂಥ ಮಣ್ಣು ಇರ್ತಾರೆ, ಸುದ್ರೊಳ ಪಾದ ಸ್ಪರ್ಶ ಇರ್ತಕ್ಕಂಥ ಮಂಡಿಗೂ ಒಂದು ಶಕ್ತಿ ಇರ್ತದೆ. ಅದೇ ಶಕ್ತಿ ಇರ್ತದೆ ಅನ್ಬೋದು ನೀವು.
ಈಗ ಲೋಹ ಚುಂಬಕ ಇರ್ತದಲ್ಲ, ಲೋಹ ಚುಂಬಕವನ್ನು ತೆಗೆದುಕೊಂಡು ಅದಕ್ಕೆ ಇನ್ನೂ ಕೂಡ ಮತ್ತೇನು ಅನ್ಬೋದು, ಬೇರೆ ಆಯಸ್ಕಂತಾರೆ, ಅದನ್ನ ಹೀಗೆ ಮಣ್ಣಿನ ಹಿಡ್ಕೊಂಡು ಹೋಗಿಬಿಡ್ರಿ. ಮಣ್ಣಿನ ಹಿಡ್ಕೊಂಡು ಹೋಗಿಬಿಟ್ರೆ ಮಣ್ಣಿಗೆ ಅಥವಾ ಮಣ್ಣಿನೊಳಗೆ ಉರುಳಾಡಿಸ್ಬಿಡ್ರಿ, ಆ ಮಣ್ಣಿರ್ತಕ್ಕಂಥ ಕಬ್ಬಿಣದ ಅಂಶವನ್ನು ಪಟ ಹಿಡ್ಕೊಂಡ್ಬಿಡ್ತದೆ. ಎಲ್ಲ ಹಿಡ್ಕೋದು ಮಣ್ಣಿನೊಳಗೆ ಇರ್ತಕ್ಕಂಥದ್ದು ನಮ್ಗೆ ಗುರ್ತಾವಲ್ಲ, ತೊಗೊಳ್ರಿ ಏನು ಗುರ್ತಾವಲ್ಲ, ಕೆಳಗೆ ಬಿದ್ದು ಬಿಡ್ತದೆ. ಲೋಹ ಚುಂಬಕ ತೊಗೊಂಡ್ರೆ ಭಾಳಷ್ಟು ಮಣ್ಣು ಹಿಡ್ಕೋತದೆ. ಹಿಡ್ಕೊಲಿಕ್ಕೆ ಏನು ಕಾರಣ ಅಂದ್ರೆ ಮಣ್ಣಿನೊಳಗೆ ಕಬ್ಬಿಣದ ಅಂಶ ಅದು ಇರ್ತಾರೆ, ಅದು ಹಿಡ್ಕೊಳ್ತಕ್ಕಂಥ ಶಕ್ತಿ ಅದಕ್ಕೆ ಇರ್ತದೆ. ಮಣ್ಣಿನೊಳಗೆ ಕೂಡ ಅದ್ರ ಅಂಶ ಅಲ್ಲಿದ್ದರೆ ಹಿಡ್ಕೋತದೆ, ಅದು ಇಲ್ಲದ್ದು ಬಿಟ್ಟುಬಿಡ್ತದೆ. ಹಾಗೆ ಮಣ್ಣಿನ ಕಣಗಳಲ್ಲಿ ಕೂಡ ಶಕ್ತಿ ಇರ್ತದೆ, ಲೋಹಕಾಂತದ ಶಕ್ತಿ ಅದಕ್ಕಿರ್ತದೆ, ಅದನ್ನು ಅದು ಗ್ರಹಿಸ್ತದೆ. ಹಾಗಿಲ್ಲಿ ಗುರುಳ ಪಾದ ಸ್ಪರ್ಶ ಮಾಡಿರ್ತಕ್ಕಂಥ ಏನು ಸ್ತ್ರೀ ಕ್ಷೇತ್ರ ಇರ್ತಾವೆ ನೋಡ್ರಿ, ಅವು ಗುರುಳ ಪಾದ ಸ್ಪರ್ಶ ಆದಾಗ ಅದು ಹೇಗೆ ಮಣ್ಣಿನ ಶಕ್ತಿ ಇರ್ತದೆ, ಅದರಂತೆಯೇ ಇಲ್ಲಿ ಕೂಡ ಗುರುಳ ಪಾದ ಸ್ಪರ್ಶದ ಮಹಾಪುಣ್ಯ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಇರ್ತಲ್ಲ, ಅಂಥ ಪುಣ್ಯ ಪ್ರತಿಯೊಂದು ಮಣ್ಣಿನ ಕಣಗಳಲ್ಲಿ ಕೂಡ ಇರ್ತದೆ. ಪ್ರತಿಯೊಂದು ಮಣ್ಣಿನ ಕಣಗಳಲ್ಲಿ ಕೂಡ ಅಂಥ ಒಂದು ಶಕ್ತಿ ಇರ್ತದೆ. ಅಂಥ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೀವಿ. ಅಂಥ ಪುಣ್ಯಮಯ ಇರ್ತಕ್ಕಂಥ ಸ್ತ್ರೀ ಕ್ಷೇತ್ರ ಗುರುಗಳು ಅಲ್ಲೆಲ್ಲೇ ವಾಸ ಮಾಡ್ತಾ ಅನೇಕ ಕ್ಷೇತ್ರಗಳು ಕೂಡ ಮಾಡಿದ್ದಾರೆ. ಅಂಥ ಪವಿತ್ರ ಇರ್ತಕ್ಕಂಥ ಭಾರತ ದೇಶದ ಕರ್ನಾಟಕದಲ್ಲಿ ಜನಲ್ಪಟ್ಟಂಥ ಗುರುಗಳು ಎಲ್ಲೆಲ್ಲ ಸಂಚಾರ ಮಾಡ್ತಾ ಎಲ್ಲರೂ ಉದ್ಧರಿಸ್ತಾ ಸಾಗಿದ್ದಾರೆ. ಈಗ ಸದ್ಗುರುಗಳು ಎಲ್ಲರೂ ಉದ್ಧಾರ ಮಾಡ್ತಾ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮ್ರಾಣಿಯ ಬಿಲ್ವನದಲ್ಲಿ ವಾಸ ಮಾಡ್ತಾಯಿದ್ರು. ಅಂಥ ಉಮ್ರಾಣಿಯ ಬಿಲ್ವನದಲ್ಲಿ ಅನೇಕ ಜನರು ಸದ್ಭಕ್ತರು ಬರ್ತಾಯಿದ್ದಾರೆ, ಸದ್ಗುರುಗಳು ಸೇವೆ ಮಾಡ್ತಾಯಿದ್ದಾರೆ. ಅದರೊಳಗೆ ಇವತ್ತಿನ ವಿಷಯ ನಿಮ್ಗೆ ಗುರುತಿರ್ತಕ್ಕಂಥವ್ರ ವಿಷಯ ಅನ್ನೋದು ಬೆಂಗೇರಿ ಕಲ್ಲಪ್ಪಜ ನೋಡಿದ್ರಿ ನೀವೆಲ್ಲ. ಬೆಂಗೇರಿ ಕಲ್ಲಪ್ಪಜ ಅಂತ ಇದ್ದರು, ನೀವು ನೋಡಿದ್ರಿ ಅವ್ರನ್ನ. ಈಗ ಅವ್ರನ್ನ ನೋಡಲ್ದವರು ಅವರು ಚಿರಂಜೀವರು ಹನುಮಂತಪ್ಪ ಅಂತೇಳಿ ಕುಂಟ್ತಿದ್ರು, ಭೀಮಣ್ಣ ಅಂತೇಳಿ ಕುಂಟ್ತಾ ಇರ್ತಿದ್ರು. ಅವರ ಮಗ ಡಾಕ್ಟರ್ ಅದಾರ, ಬಹುಶಃ ಇಲ್ಲಿ ರಾಯಚೂರಿಗೆ ಅದಾರೆ ಗೊತ್ತಿಲ್ಲ, ಅವ್ರು ಇದ್ದಾರೆ ಸುಭಾಷ್ ಅಲ್ಲ. ಹಾಂ, ಇದು ಈ ವಿಷಯ ಬೆಂಗೇರಿ ಕಲ್ಲಪ್ಪಜವರ ಮತ್ತು ಅವರ ಮಗ ಹನುಮಂತ ಅಂತೇಳಿ ಗೋಕಾಕಿದ್ರು ನೋಡ್ರಿ, ಫಾರೆಸ್ಟ್ ಖಾತೆಯಲ್ಲಿ ಅವ್ರ ವಿಷಯ ಇದು, ಇವತ್ತಿನ ವಿಷಯ ಇದು. ಆದ್ಮೇಲೆ ಬೆಂಗೇರಿ ಕಲ್ಲಪ್ಪಜ ಅಂತ ತಗೊಂಡೇಳಿ ಸಿಂಧೂರಿನಲ್ಲಿ ವಾಸ ಮಾಡ್ತಾಯಿದ್ರು. ಸಿಂಧೂರಲ್ಲಿ ವಾಸ ಮಾಡ್ತಾ ಸದ್ಗುರುವರ ಸನ್ನಿಧಿಯಲ್ಲಿ ಬಂದು ಹೆಚ್ಚಾಗಿ ಆಗಿನ ಕಾಲದಲ್ಲಿ ಶನಿವಾರ ಅಂತಲ್ಲ, ಶನಿವಾರ ರವಿವಾರ ಬಂತಂದ್ರೆ ರವಿವಾರ ದಿವಸ ಸದ್ಗುರುವರ ಸನ್ನಿಧಿಗೆ ಶಾಸ್ತ್ರಕ್ಕೆ ಹೋಗಿಬಿಡೋದು. ತಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ರವಿವಾರ ಸಾಯಂಕಾಲದಲ್ಲಿ ಮಠಕ್ಕೆ ಹೋಗಿಬಿಡೋದು. ಹೋಗಿ ಅಲ್ಲಿ ವಾಸ ಮಾಡಿ ಸದ್ಗುರುವರ ಸೇವೆ ಮಾಡ್ತಾ ನೂರಾರು ಜನರಿ ಸದ್ಗುರುವರ ತೆಗೆದುಕೊಂಡು ಸದ್ಗುರುವರ ಸೇವೆ ಮಾಡಿ ಬೆಳಗಿನ ಸಮಯದಲ್ಲಿ, ಏಕೆಂದರೆ ಬೆಳಗ್ಗೆ ಪಾದ ಪೂಜೆ ಆಗೋದಪ್ಪ ಅವ್ರಿಗೆ, ಬೆಳಗ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗೋದು ತೊಗೊಂಡು ಅಪೇಕ್ಷೆ ಪಟ್ಟು ಏನು ಮಾಡ್ತಾರೆ ಅಂದ್ರೆ, ಅದು ಮೊನ್ನೆ ವಿಷಯ ಹೇಳೀವಿ, ಸವಡೀಚ ಪ್ರಪಂಚ ಪರಮಾರ್ಥಿಕರ ಇಚ್ಛೆ ಹೇಗಿರ್ಬೇಕು. ಪರಮಾರ್ಥಿಕರು ಅಂದ್ರೆ ಸವಡೀಚ ಪ್ರಪಂಚ ಆವಡೀಚ ಪರಮಾರ್ಥ ಅಂತ ಮರಾಠಿ ಒಳಗೆ. ಅದು ಅಪ್ಪ ಅವ್ರು ಮಹಾರಾಷ್ಟ್ರದಲ್ಲಿ ಇದ್ದಾರೆ ಈಗ, ಅಲ್ಲಿ ಅದನ್ನು ಸ್ವೀಕಾರ ಮಾಡಿರಿ. ಈಗ ಆವಡೀಚ ಪರಮಾರ್ಥ ಸವಡೀಚ ಪ್ರಪಂಚ ಅಂದ್ರೆ ಅದರ ಅರ್ಥ ಸೌಡು ಸಿಕ್ಕಾಗ ಪರಮಾರ್ಥ ಮಾಡ್ತಾ ಇರುವಾಗ ಯಾವಾಗ ಬಿಡು ಸಿಗುತ್ತಲ್ಲ, ಸೌಡು ಸಿಗುತ್ತಲ್ಲ, ಸೌಡು ಶಬ್ದ ಮಹಾರಾಷ್ಟ್ರದ್ದು. ನಿಮಗೆ ಯಾವಾಗ ಬಿಡು ಸಿಗುತ್ತಲ್ಲ, ಬಿಡು ಸಿಕ್ಕಾಗ ಏನು ಮಾಡ್ಬೇಕ್ರಿ, ಪ್ರಪಂಚ ಕಡೆ ಇರಬೇಕು. ಬಿಡು ಇಲ್ಲದೆ ಗುರುಗಳ ಸೇವೆ ಮಾಡ್ತಕ್ಕಂಥದ್ದು, ಪರಮಾರ್ಥ ಇರ್ತಕ್ಕಂಥದ್ದು, ಮೋಕ್ಷ ಮಾರ್ಗ ಮಾಡ್ಕೋಬೇಕಂತ ಅದರ ಅರ್ಥ. ಈಗ ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಿದ್ರು ಅಂದ್ರೆ, ಎಲ್ಲ ಊರಿನವರು ಎಲ್ಲ ತಮ್ಮ ಯಾರು ಅನ್ಕೊಳ್ತಾರೆ ಅವರೆಲ್ಲ ಬಂದು ಗುರುಗಳ ಸೇವೆ ಮಾಡ್ತಾ ಇದ್ಕೊಂಡು ಆನಂದವಾಗಿ ಭಜನೆ ಕೀರ್ತನೆ ಎಲ್ಲ ಮಾಡ್ತಾ ಶ್ರವಣ ಮಾಡ್ತಾ ಆನಂದವಾಗಿರ್ತಾಯಿದ್ರು. ರವಿವಾರ ದಿವಸ ಸಾಯಂಕಾಲದಲ್ಲಿ ಮಠಕ್ಕೆ ಬಂದು ಅಲ್ಲಿ ವಸತಿ ಮಾಡಿ ಸದ್ಗುರುವರದ ಶಾಸ್ತ್ರ ಕೇಳಿ, ಆಮೇಲೆ ಸೋಮವಾರ ಬೆಳಗ್ಗೆ ಎದ್ದು ಅದಕ್ಕಂಥ ಹಿರೇಹಳ್ಳದಲ್ಲಿ ಸ್ನಾನ ಮಾಡಿ ಮತ್ತೆ ಸದ್ಗುರುವರ ಸೇವೆ ಮಾಡ್ತಾರೆ. ಅವ್ರವ್ರ ಸೇವೆ ಒಬ್ಬೊಬ್ರು ಬೇರೆ ಬೇರೆ, ಸದ್ಗುರುವರ ಪಾದ ಸೇವೆ ಮಾಡ್ತಕ್ಕಂಥವ್ರು ಕೆಲವೊಬ್ರು, ಸದ್ಗುರುವರ ಸ್ನಾನ ಮಾಡ್ತಕ್ಕಂಥವ್ರು ಕೆಲವೊಬ್ರು. ಈಗ ಅಲ್ಲಿ ಕಟ್ಟಿಗೆ ಹೊಡಿತಕ್ಕಂಥ ಕಟ್ಟಿಗೆ ದಾಸೋಹ ಕಟ್ಟಿಗೆ ಬೇಕಲ್ಲ, ಇಲ್ಲಿ ಹೊಡಿತಾರೆ ಎಲ್ಲರೂ. ಈಗ ಕಟ್ಟಿಗೆ ತರ್ತಕ್ಕಂಥದ್ದು ಕೆಲವರು, ಕಟ್ಟಿಗೆ ಹೊಡಿತಕ್ಕಂಥದ್ದು ಕೆಲವರು, ನೀರನ್ನು ತಂದು ತುಂಬತಕ್ಕಂಥದ್ದು. ಹೀಗೆ ಪ್ರತಿಯೊಬ್ಬರು ಅವ್ರವ್ರೇ ಆಗಿರ್ತಕ್ಕಂಥ ಸೇವೆಗಳು ಯಾರು ಯಾವ್ದು ಇಚ್ಛೆ ಅದ ನೋಡಿರಿ, ಯಾರು ಹೇಳೋದೇನಿಲ್ಲ ರೀ. ಯಾರು ಮಾಡ್ತಾರೆ ಅದ್ರ ಫಲ ಯಾರಿರ್ತದೆ, ಮಾಡಿದವ್ರು ಇರ್ತದೆ. ಆಗೋಸ್ಕರ ಅನೇಕ ಜನರು ಬಹಳಷ್ಟು ಸೇವೆ ಮಾಡ್ತಾ ಇರ್ತಿದ್ರು. ಅದರೊಳಗೆ ಬೆಂಗೇರಿ ಕಲ್ಲಪ್ಪಜ ಅಂತ ಈಗಿನ ಕಾಲಕ್ಕೆ ಅಜ್ಜ, ಅದು ಆಗಿನ ಕಾಲದ ಯುವಕ, ಅವರು ಕೂಡ ಏನು ಮಾಡ್ತಾರೆ ಅಂದ್ರೆ ಎಲ್ಲರಂತೆ ಅಲ್ಲಿ ಬಂದು ಸೇವೆ ಮಾಡ್ತಾಯಿದ್ರು. ಭಕ್ತಿಯಿಂದ ಸೇವೆ ಮಾಡ್ತಕ್ಕಂಥದ್ದು, ಸ್ನಾನ ಮಾಡುವುದು, ಭಕ್ತಿಯಿಂದ ಇರ್ತಕ್ಕಂಥ ಸ್ನಾನ ಮಾಡಿಸ್ತಕ್ಕಂಥದ್ದು,
ಹೂಗಳನ್ನು ಬಿಡಿಸ್ಕೊಂಡು ಬರ್ತಕ್ಕಂಥದ್ದು, ಹೂವನ್ನು ಬಿಡಿಸ್ಕೊಂಡು ತೊಗೊಂಡ್ಬಂದು ಪತ್ರಿ ಬಿಡಿಸ್ಕೊಂಡು ತೆಗೆದುಕೊಂಡು ಬರ್ತಕ್ಕಂಥದ್ದು, ಈಗ ಅನೇಕ ಪ್ರಕಾರ ಸದ್ಗುರುವರ ಸೇವೆ ಮಾಡ್ತಾ ಇರ್ತಿದ್ರು. ಅದರೊಳಗೆ ಬೆಂಗೇರಿ ಕಲ್ಲಪ್ಪನವರು ಕೂಡ ಸಿಂಧೂರು ನಿವಾಸ ಮಾಡ್ತಕ್ಕಂಥವ್ರು. ಸಿಂಧೂರು ನಿವಾಸ ಮಾಡಿ ಅವರು ಕೂಡ ಸಿಂಧೂರು ಸಮೀಪದ, ಆದರೂ ರಾತ್ರಿಯಲ್ಲಿ ಅಲ್ಲಿ ಸಾಯಂಕಾಲ ಶಾಸ್ತ್ರಕ್ಕೆ ಹೋಗಿ ಅಪ್ಪ ಅವರು ಸೇವೆ ಮಾಡಿ ಆನಂದ ಇರ್ತಾಯಿದ್ರು. ಬೆಳಗಿನ ಸಮಯ ಸ್ನಾನ ಮಾಡಿಕೊಂಡು ಎಲ್ಲರೂ ಕುಡ್ಕೊಂಡು ಅತ್ಯಂತ ಭಕ್ತಿಯಿಂದ ಸದ್ಗುರುವರ ಸೇವೆ ಮಾಡ್ತಾ ಆನಂದವಾಗಿ ಎಲ್ಲರೂ ಗುರುವಾರ ಸ್ನಾನ ಮಾಡ್ತಿದ್ರೆ 108 ಕೂಡ ಬಿಸಿನೀರು ಸ್ನಾನ ಮಾಡ್ತಿರೋದು. ಎಷ್ಟು ರೀ? 108 ಕೂಡ ತಣ್ಣೀರು ಅಂತ ಅದಕ್ಕೆ ಬೆರಕೆ ಹಾಕ್ಬೇಕಲ್ಲ. ಎಷ್ಟಾಯ್ತು ರೀ? 216 ಕೂಡ ಬೆರಕೆ ಹಾಕಿರೋದು. ಹೀಗೆ ಅಷ್ಟು ಸ್ನಾನ ಮಾಡ್ತಿದ್ರು. ಸ್ನಾನ ಮಾಡ್ತಾ ಭಕ್ತರಪ್ಪ ಅವ್ರು ನಾ ಹಾಕ್ತೀನಿ ಅಪ್ಪ ನೀವು ಹಾಕ್ರಿಪ್ಪ ಕೂತ್ ಬಿಡ್ತಿರು. ಎಷ್ಟಾರು ಹಾಕ್ರಿ ಕೂತ್ ಬಿಡ್ತಿರು. ಎಲ್ಲರಿಗೂ ತಮ್ಮ ಸಂತೋಷ ಆದ ಕೂಡಲೇ 100 ಮಂದಿ 1000 ಮಂದಿ ರೀ ಸೇವೆ ಮಾಡೋದು ಹೀಗಾಕಿತ್ತು. ಆ ನಂತರ ಸ್ನಾನ ಮಾಡಿಸಿ ಈಗ ತಲೆ ಎಣ್ಣೆ ಹಚ್ತಿರ್ತಾರೆ, ಹಚ್ಚಿ ತಿಕ್ಕುವಾಗ ನಾಮಸ್ಮರಣೆ ಎಲ್ಲರೂ ಭಕ್ತಿಯಿಂದ ರೀ ಪ್ರತಿಯೊಂದಕ್ಕೆ ಸೇವೆ ಮಾಡುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವಧೂ. ಹೀಗೆ ಎಲ್ಲರೂ ನಾಮಸ್ಮರಣೆ ಮಾಡ್ತಾ ಸದ್ಗುರುವರ ಸೇವೆಯನ್ನು ಮಾಡ್ತಾಯಿದ್ರು. ಸದ್ಗುರುವರ ಸೇವೆಯನ್ನು ಮಾಡುವಾಗ ಪ್ರತಿಯೊಬ್ಬರು ಕೂಡ ಸದ್ಗುರುವರ ಪಾದ ಸೇವೆ ಮಾಡೋದಲ್ಲಿ, ಸ್ನಾನ ಮಾಡ್ತಕ್ಕಂಥ ನೀರು ತುಂಬೋದಲ್ಲಿ, ಪ್ರಸಾದ ತಯಾರು ಮಾಡೋದು, ಪ್ರಸಾದ ವಿತರಣೆ ಮಾಡೋದು, ಪ್ರತಿಯೊಂದಕ್ಕೂ ನಾಮಸ್ಮರಣೆ ಮಾಡ್ತಾಯಿದ್ರು. ಈಗ ಈಗಿನ ಕಾಲಕ್ಕೆ ಅಂತಂತ ಅದು ಪ್ರಸಾದ ಯಾವ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಸಾದ ತಯಾರು ಮಾಡುವಾಗ ನಾಮಸ್ಮರಣೆ ಮಾಡೋದು ಕಡಿಮೆ ಆಗ್ತದೆ, ನೀಡುವಾಗ ಕಡಿಮೆ ಆಗ್ತದೆ, ಪ್ರಸಾದ ಮಾಡುವಾಗ ಕಡಿಮೆ ಆಗ್ತದೆ, ನಾಮಸ್ಮರಣೆ ಕಡಿಮೆ ಆಗ್ತದೆ. ನಾಮಸ್ಮರಣೆ ಅಂತಕ್ಕಂಥದ್ದು ಶ್ರೇಷ್ಠತದ್ದು. ಕಲವು ನಾಮ ಸಂಕೀರ್ತನ. ಮತ್ತು ಕಲಿಯುಗದಲ್ಲಿ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಸುಲಭ ಮಾರ್ಗ ಅಂತ ಹೇಳ್ತಾರೆ. ನಾಮಸ್ಮರಣೆ ಖರ್ಚು ಎಷ್ಟು ಬರ್ತದೆ ಹೇಳಿ? ಖರ್ಚು ಬರ್ತದೆ ಏನಿಲ್ಲ. ಅತ್ಯಂತ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ರೆ ಸದ್ಗುರುವ್ರ ಕೃಪಾಶೀರ್ವಾದ ಆಗ್ತದೆ. ನಾಮಸ್ಮರಣೆ ಮಾಡಬೇಕು. ದಾಸೋಹದಲ್ಲಿ ನಾಮಸ್ಮರಣೆ ಮಾಡಬೇಕು. ಬಹುಶಃ ನಮ್ಮ ಅನಿಸ್ತದೆ ದಾಸೋಹದಲ್ಲಿ ಎಲ್ಲ ಅಷ್ಟು ನಾಮಸ್ಮರಣೆ ಮಾಡ್ತಾರೆ ಅಂತ ಅನಿಸ್ತದೆ. ನಾಮಸ್ಮರಣೆ ಮಾಡ್ತಿರ್ಬೇಕು. ಪ್ರಸಾದ ಕೂತಾಗಂತೂ ಮಾಡ್ತಿರ್ತಾರೆ. ಪ್ರಸಾದ ತಯಾರು ಮಾಡುವಾಗ ಮಾಡಬೇಕು, ಪ್ರಸಾದ ವಿತರಣೆ ಮಾಡುವಾಗ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅನಿಸುತ್ತಂದ್ರೆ ಅದೇ ಅನಿಸಿದ್ದು ನಾವು ಮಾಡ್ತಾ ಇರ್ತೀವಿ, ವಿಶ್ವಾಸ ಇಟ್ಟೀವಿ. ಅಕಸ್ಮಾತ್ ಅವ್ರ ಪ್ರಯತ್ನ ಮಾಡಿ ವಿಶ್ವಾಸ ಮುರಿದಿದ್ರಂದ್ರೆ ಮುರಿದವ್ರು ಮತ್ತೆ ಜೋಡಿಸ್ರಿ ಪಾಪ ಹತ್ತದ ಮತ್ತು ಮುರಿಬೇಕಕ್ಕ. ಮುರಿಯಲ್ದ ನಾಮಸ್ಮರಣೆ ಮಾಡಿರಿ, ಚಲೋ ಆಗ್ತದೆ, ಒಳ್ಳೆ ಆಗ್ತದೆ. ನಾಮಸ್ಮರಣೆ ಎಷ್ಟು ಸಿಗ್ತದಂದ್ರೆ ನಮ್ಮ ಮೃತ್ಯುಂಜಯ ಮಹಾಸ್ವಾಮಿಗಳು ಬಂದಾರ ನೋಡ್ರಿ, ಅವ್ರಿಗೆ ಆರಾಮಿರಲಿಲ್ಲ. ನಾಮಸ್ಮರಣೆ ಮಾಡ್ಲಿಕ್ಕಿದ್ದು ನಾಮಸ್ಮರಣೆ ಮಾಡಿದ್ರೆ ಸಂಪೂರ್ಣ ಆರಾಮ ಬಂದ್ರು. ಯಾರಾಮ ಸ್ವಾಮಿ ಏನು ಮಾಡಿದಿರಿ? ಹಾಂ, ಅತಿ ತ್ರಾಸಿದಲ್ಲಿ ಉಳಿದೆಲ್ಲ ತರಿಸಿತ್ತು. ರಾತ್ರಿ 12 ಗಂಟೆ ಸುಮಾರು ದವಾಖಾನೆ ತೆಗೆದುಕೊಂಡಿದ್ರು. ಈಗ ಮೊನ್ನೆ ಮತ್ತೆ ಈಗ ಒಂದು 15 ದಿವಸ ಆಗಿರ್ಬೇಕು. ಎಷ್ಟು? ಹಾಂ, ಇಷ್ಟರೊಳಗೆ ಅತಿ ತ್ರಾಸಿದ್ದು ಉಳಿದಿಲ್ಲ ಅಂತೇಳಿ ಅಷ್ಟು ತ್ರಾಸ. ಅಂಥದ್ದು ನಾಮಸ್ಮರಣೆ ಮಾಡಿ ಈಗ ನಮ್ಮ ಮುಂದೆ ಕೂತಾರಲ್ಲ, ಅದಕ್ಕೆಲ್ಲ ಏನು ಕಾರಣ? ನಾಮಸ್ಮರಣೆ ಮಾಡಿದ್ದು. ಈ ಚಪ್ಪಾಳಿ ತಟ್ಟಿ ಎಲ್ಲರೂ ಖರೆ ನಾಮಸ್ಮರಣೆ ಮಾಡ್ಬೇಕಲ್ಲ. ಚಪ್ಪಾಳಿ ತಟ್ಟೋದು ಅವ್ರು ಮಾಡಿದ್ರು ಚಲೋ ಆಯ್ತು, ಬರೋಬರಿ ಅವ್ರಿಗೆ ಆರಾಮಾಯ್ತು. ನಿಮ್ಗೆಲ್ಲರಿಗೂ ಸರಿ ಬೇಕಾದ್ರೆ ಚಪ್ಪಾಳಿ ತಟ್ಟಿದ್ರೆ ಚಪ್ಪಾಳಿ ತಟ್ಟಿದವ್ರಿಗೂ ಒಂದು ಸ್ವಲ್ಪ ಒಳಭಾಗ ಹೋಗಿ ತಟ್ಟಿ ಮಲ್ಕೊಂಡವ್ರು ಎಬ್ಬಿಸ್ತಂದ್ರೆ ಚಲೋ ಆಗ್ತದೆ. ನೀವು ಭಕ್ತಿ ನಾಮಸ್ಮರಣೆ ಮಾಡಿ ಎಲ್ಲರಿಗೂ ಆನಂದ ಆಗಲಿ, ನಿಮಗೂ ಒಳ್ಳೆಯದಾಗಲಿ. ಯಾರು ಪ್ರಸಾದ ಮಾಡ್ತಾರೆ ಅವ್ರು ತೃಪ್ತಿ ಆಗ್ತದೆ, ಡರಿ ಬರ್ತಾವ್ರಿ, ಡೇಗೆ ಬರ್ತದೆ, ಆನಂದ ಆಗ್ತದೆ. ಹಾಗೆ ಯಾರು ನಾಮಸ್ಮರಣೆ ಮಾಡ್ತಾರೆ ಎಲ್ಲರೂ ಕೂಡ ಒಳ್ಳೆಯಾಗ್ತದೆ. ನಾಮಸ್ಮರಣೆ ಅವಶ್ಯವಾಗಿ ಮಾಡಬೇಕು. ನಾಮಸ್ಮರಣೆ ಮಾಡ್ತಾ ಸೇವೆ ಮಾಡ್ತಾಯಿದ್ರು. ಎಲ್ಲರಿ ಸಿಂಧೂರು ಮಠದಲ್ಲಿ ಮಾಡ್ತಾಯಿದ್ರು. ಹೀಗೆ ಸದ್ಗುರುವರ ಹತ್ರ ಇದ್ಕೊಂಡು ಇನ್ನೂ ಅನೇಕ ಗಿಡಗಳನ್ನು ನಮ್ಮ ಸತ್ತಿ ಕಶೆಟ್ಟಿ ಅವ್ರು ಬರ್ತಾರೆ ನೋಡ್ರಿ. ಕಶೆಟ್ಟಿ ತಮ್ಮನ ಸಂಜೀವ ಏನು ಹೆಸರು ತಮ್ಮನ ಮಾಂತೇಶ ಅವರು
ಬಂದು ಅದು ಬರುವಾಗ ಹೂವಿನ ಗಿಡ ತೊಗೊಂಡ್ಬಂದ್ಬಿಡ್ತಾರೆ. ಹೂವಿನ ಗಿಡ ತೊಗೊಂಬರೋದು, ಕುಣಿ ತೆಗೆದು ಗಿಡಗಳು ಹಚ್ಚೋದು, ಅಪ್ಪಾರ ತೊಗೊಂಡ್ಬರ್ತಾರೆ. ನೋಡಪ್ಪಾರ ಅದ್ರ ಹೂವು ಹೇಗಾಗ್ತದೆ ಅದು ಫೋಟೋ ತೊಗೊಂಡ್ಬರ್ತಾರೆ. ಫೋಟೋ ತೋರಿಸ್ತಾರೆ, ಅಪ್ಪಾರ ಇದು ಇಂಥ ಗಿಡ ರೀ, ಹೀಗೆ ಹೂವು ಆಗ್ತದೆ ಅಪ್ಪಾರ. ಮತ್ತು ಅಪ್ಪಾರ ಹಚ್ತಾನೆ ರೀ, ಹಚ್ಚಿದ್ರೆ ಹೂವು ತೊಗೊಂಡ್ಬರ್ತಾರೆ. ಹೂವು ಅರಳ್ತದೆ, ಅಪ್ಪಾರ ತೋರ್ಸಕ್ಕೆ ಬರ್ತಾರೆ. ಅಪ್ಪ ಹೂವು ಆಗಿದ್ದಾರೆ, ನೀವು ಗಿಡ ಹಚ್ಚಿದ್ರಲ್ಲ ಸ್ವತಃ ತೆಗೆದುಕೊಂಡು ಹೋಗಿ ಅಪ್ಪಾರ ಇರ್ತಾರೆ. ಅವ್ರನ್ನ ಕಳಿಸ್ತೀವಿ ನಾವು. ಅಂದರೆ ಈಗ ಕಲ್ಲಪ್ಪ ಬೆಂಗೇರಿ ಅವರು ಯುವಕರಿರ್ತಾರಲ್ಲ, ಅವರು ಅನೇಕ ಹೂವಿನ ಗಿಡಗಳನ್ನ ಹಚ್ತಾಯಿದ್ರು. ಅಲ್ಲಿ ಮಡಿ ಭಾಳ ಚಂದ ಹಚ್ತಾರೆ. ಒಂದು ಅದು ಬೇರೆ ಬಳ್ಳಿಗಳು ಅಂತ ಏನು ಅಂತಾರೆ, ಅದೊಂದು ಸಣ್ಣದು ಇಷ್ಟ ಕಳೆ ಇರ್ತದೆ, ಚಿಕ್ಕದು ಎತ್ತರ ಇರ್ತಕ್ಕಂಥದ್ದು. ಅದು ಸಾಲು ಹಚ್ಚಿ ಅದ್ರೊಳಗೆ ಗಿಡಗಳು ಹಚ್ತಾಯಿದ್ರು. ಈ ಕಡೆಗೆ ಹೋದರೂ ಹಾಯ್ಲಿಕ್ಕೆ ಬರಬೇಕು, ಈ ಕಡೆ ಹೋದ್ರೂ ಕೂಡ ಅಡ್ಡಾಡ್ಲಿಕ್ಕೆ ಬರಬೇಕು, ಎಲ್ಲ ಕಡೆ ಮತ್ತು ನೀರು ಹಾಯಿಸ್ಲಿಕ್ಕೆ ಅನುಕೂಲ ಆಗಿರಬೇಕು. ಅಲ್ಲೆಲ್ಲ ಗಿಡಗಳು ಬೇರೆ ಗಿಡಗಳು ಹಚ್ಚಿ ಮಾಡಿ ಭಾಳ ಸುಂದರ ಮಾಡ್ತಾಯಿದ್ರು. ನಾವು ಚಿಕ್ಕವ್ರದ್ದು ನೋಡೀವಿ. ಹೀಗೆ ಅನೇಕ ಗಿಡಗಳು ಹಚ್ಚಿ ಮಾಡಿ ಗುರುಗಳ ಪೂಜೆಗೆ ಅನುಕೂಲ ಮಾಡ್ತಕ್ಕಂಥವ್ರು ಹೀಗಿರ್ತಾಯಿದ್ರು. ಹೀಗಿರುವಾಗ ಮತ್ತೇನು ಅಂತ ನೋಡಿದ್ರೆ ಮತ್ತೆ ಗುರುಗಳಿಗೆ ಆನಂದ ಆಗ್ತದೆ, ಆಶೀರ್ವಾದ ಮಾಡ್ತಾರೆ. ಗಿಡಗಳು ನೋಡಿದಾಗ ಸಂತೋಷ ಆಗ್ತದೆ. ಈಗ ಗಿಡಗಳು ನೋಡಿರಿ, ಮನೆ ಹೇಳ್ಬೇಕು ನಾವು, ಗಿಡಗಳು ನೋಡಿದ್ರೆ ಈ ಸರಿ ಗಿಡಗಳು ಇಟ್ಟಿದ್ರಿ. ಇವಾಗ ಕೆಳಗೆ ಶೆಟ್ಟರ್ ಚಲೋ ಶೆಟ್ಟಿದ್ರಿ ನೀವು ಇಲ್ಲಿ ಏನು ಅನಿಸ್ರಿ? ಇದು ನೋಡಿದ ಶೆಟ್ ಅಂತ ನಿಮಗೆ ಯಾರಿಗೆ ಅನಿಸ್ತದೆ ರೀ? ಮನುಷ್ಯರು ಒಬ್ಬರು ನೋಡಿದ್ರೆ ರಾಗ ದ್ವೇಷಗಳು ಬರ್ತಾಯಿದ್ದವು. ಹೀಗೆ ನೋಡಿದರೆ ಒಬ್ಬರು ನೋಡಿದ್ರೆ ಏನು ಅಂದಿರ್ತಾರೆ, ನೆನಪು ಬಿಡ್ತದೆ. ಪೂರ್ವದನಿಗೆ ಹೀಗೆ ಅಂದಿದ್ದ, ಅದು ಒಳಭಾಗದಲ್ಲಿ ಉಳಿದಿತ್ತಂದ್ರೆ ಅದು ಬಂದ ಬಿಡ್ತದೆ. ಎಷ್ಟೋ ದಿವಸ ಇದ್ರು ಅದು ಬಂದು ಅವ್ರು ನೋಡಿದ್ರೆ ಇವರು. ಅದಕ್ಕೆ ಹಾವಿನ ಒಂದು ದ್ವೇಷ ಅಥವಾ ರೋಷ 12 ವರ್ಷ ಇರ್ತದಂದ್ರಿ. ಮನುಷ್ಯರು ಎಷ್ಟು ದಿವಸ ಇರ್ತದೆ ಗೊತ್ತಾಗೋಲ್ಲ. ಅದು ಹಾಗೆ ಇರಲಿ, ಅದ್ರ ಆಚೆಗೂ ಸಂಸ್ಕಾರ, ಹಿಂದಿನ ಸಂಸ್ಕಾರ ಇರ್ತಂದ್ರೆ ಅದ್ರ ಆಚೆಗೂ ಇರ್ತದೆ. ಒಂದು ಅರಣ್ಯದಲ್ಲಿ ಗುರುಗಳು ಸಂಚಾರ ಮಾಡ್ತಾ ಹೊರಟಿದ್ರು. ನೀ ಬರೆದು ಕೊಟ್ಟಂಗೆ ಈಗ ಗುರುಗಳು ಸಂಚಾರ ಮಾಡ್ತಾ ಹೊರಟಿದ್ರು. ಜೊತೆಗೆ ಒಬ್ಬ ಸಣ್ಣ ಬಾಲಕ ಆತನು ಕೂಡ ಗುರುಗಳ ಜೊತೆಗೆ ಸಂಚಾರ ಮಾಡ್ತಾ, ಅಪ್ಪರ ನಾನು ಬರ್ತದೆ ಅವ್ರು ಹೇಳಿದ್ರು ಬಾ ಅಂತ ಹೇಳಿದರು. ನಾಮಸ್ಮರಣೆ ಮಾಡ್ತಾ ಆಗಿನ ಗುರುಗಳು ಪಾದಯಾತ್ರೆ ಮಾಡೋದು ಭಾಳ. ಪಾದಯಾತ್ರೆ ಮಾಡ್ತಾ ಹೋದರು. ಸೂರ್ಯ ಮುಳುಗತಕ್ಕಂಥ ಒಂದು ಸಂದರ್ಭ, ಅರಣ್ಯ ಪ್ರದೇಶ. ಗುರು ಹೇಳಿದರು, ಬಾಲಕ ಒಂದು 10-12 ವರ್ಷದ ಬಾಲಕರು, ಈಗ ಇಲ್ಲಿ ಗಿಡ ಅದಲ್ಲ, ಆ ಗಿಡದ ಹತ್ತಿರ ಹೋಗಿ ವಾಸ ಮಾಡೋಣ, ಅಲ್ಲಿ ಸ್ಥಾನ ಸ್ವಚ್ಛ ಮಾಡಪ್ಪ ಅಂತ. ಹ್ಞೂ ರೀ ಅಪ್ಪ ಸ್ಥಾನ ಸ್ವಚ್ಛ ಮಾಡಿದ. ಈಗ ರಾತ್ರಿ ಆಗ್ತಾ ಬಂತು, ಆಗ ಸೂರ್ಯ ಅಸ್ತಂಗತನಾದರೂ ಸ್ವಲ್ಪ ಕತ್ತಲೆ ಆಗ್ತಾ ಬಂತು. ಗುರು ಹೇಳಿದರು, ಇದು ಅರಣ್ಯ ಪ್ರದೇಶ, ಹುಲಿ ಕರಡೆ ಚಿರತೆಗಳು ಬರ್ತಿದ್ದಾವೆ. ಅದಕ್ಕಾಗಿ ಒಂದು ಕೆಲಸ ಮಾಡೋದು, ಇಬ್ಬರು ಒಂದೊಂದು ತಾಸು ನಿದ್ರೆ ಮಾಡೋದು. ಒಬ್ಬರು ಯಾರು ಮಲಗಿರ್ತಾರೆ ಒಬ್ಬರು ರಕ್ಷಣೆ ಮಾಡೋದು, ಕಾಯ್ದು. ಮತ್ತು ಯಾರು ಕಾಯ್ದಿರ್ತಾರೆ ಅವ್ರು ನಿದ್ರೆ ಮಾಡೋದು. ಆ ನಂತರ ಮತ್ತೆ ಯಾರು ನಿದ್ರೆ ಮಾಡ್ತಾರೆ ಅವ್ರು ಹೇಳೋದು, ಮತ್ತೆ ರಕ್ಷಣೆ ಮಾಡೋದು. ಹೀಗೆ ಮಾಡಿ ಬೆಳಗ್ಗೆ ಅವು ಪರಿತ್ರ ಇರೋಣ ಅಂತ, ಬೆಳಗ್ಗೆ ನಂತರ ಹೋಗೋಣ ಅಂತ ಹೇಳಿದ್ರು. ಹ್ಞೂ ರೀ ಅಪ್ಪ ಅಂತ ಹೇಳಿದ್ರು. ಸಣ್ಣವ್ರಿದ್ರಿ. ಆಮೇಲೆ ರಾತ್ರಿ ಆಯ್ತು ರೀ. ಹಾಗೆ 1 ಗಂಟೆ ಆಯಿತು, 2 ಗಂಟೆ ಆಯಿತು, ಗಡಿಯಾರ ಟಿಕ್ 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 ಅದು ಮತ್ತೆ ತಿರುವುದೇ ಕೇಳಿದ್ರು. ಹಾಗೆ ಆಯಿತು. ನಕ್ಷತ್ರಗಳು ಹಾಗೆ ಮುಂದೆ ಸಾಗಿದು, ಚಂದ್ರ ಬಂದರು. ಹಾಗೆ ನಡೀತೀರಿ. ದಿನಂಬಪಿ ರಜನಿ ಸಾಯಂ ಪ್ರಾತಃ ಶಶಿರ ವಸಂತ ಪುನರಾಯಾತ. ಹಾಗೆ ದಿನಗಳು ಕಳೀತಾ ಇದ್ದಾವೆ, ಶಶಿ ಋತುಗಳು ಕಳೀತಾ ಇದ್ದಾವೆ, ಎಲ್ಲ ಪಕ್ಷಿಗಳು ಎಲ್ಲ ಆಗ ಒಂದೊಂದು ವರ್ಷಗಳು ಕಳೀತಾ ಇದ್ದಾವೆ. ಆಯುಷ್ಯದಾಗ ಹೋಗ್ತದೆ. ಒಡೆದ ಕೊಡದ ಜಲದಂತ ಆಯುಷ್ಯವು ತಡೆಯದೆ ಪೋಪದಂತ. ಒಡೆದು ಕೊಡದ ಇರ್ತಾವೆ ನೋಡ್ರಿ, ನೀರು ಹೊಸರಿರ್ತೈತವಲ್ಲ, ಒಮ್ಮೆ ತೂತು ಬಿದ್ದು ಹೋಗೋದು ಬೇರೆ, ಹೊಸರು ಕೊಡಿರ್ತಾವೆ, ಕೆಲವೊಂದು ಸೂಕ್ಷ್ಮ ಇರ್ತವೆ. ಅದ್ರ ನೀರು ಹಾಗೆ ಹೋಗ್ತಿರ್ತಾವೆ ರೀ. ನೋಡ್ರೆ ಅದು ಭಾಳಷ್ಟು ದೂರ ಹೋಗಿಲ್ಲ, ಸಾವಕಾಶ ಹೋಗ್ತಿರ್ತಾವೆ. ಮುಂಜಾನೆ ತುಂಬಿಟ್ಟು ಸಂಜೆಗೆ ಅದು ಹೋಗಿರ್ತಾವೆ, ಸಾಯಂಕಾಲ ಇಟ್ಟರೆ ಮತ್ತೆ ಬೆಳಿಗ್ಗೆ ಹೋಗಿರ್ತಾವೆ. ಹೇಗೆ ಒಡೆದ ಕೊಡದೊಳಗೆ ನೀರು ಹಾಕಿದ್ರೆ ಹೇಗೆ ಹೋಗ್ತಾವೆ ನೋಡ್ರಿ, ಅದೇ ಪ್ರಕಾರವಾಗಿ ಮನುಷ್ಯನ ಆಯುಷ್ಯ ನಾವು ರೈಲ್ವೆ ಪ್ರವಾಸ ಇದ್ದಂಗೆ. ಅದು ರೈಲ್ವೆದೊಳಗೆ ಮಲ್ಕೊಂಡ್ರೂ ಕೂಡ ಏನಾಗ್ತಾರೆ, ರೈಲ್ವೆ ಹೋಗ್ತಾರೆ. ಹಾಗೆ ಹೋಗೋದು ಕೂಗು ಹೊಡಿತಾರೆ ರೀ, ಕೂಗ್ತದೆ ಹೋಗ್ತದೆ. ಅದರೊಳಗೆ ಭಜನೆ ಮಾಡಿರಪ್ಪ, ಒಳ್ಳೆಯವ್ರದ್ದು ಕೊಡ್ಕೊಂಡು ಭಜನೆ ಮಾಡಿದರು, ಆಗೂ ಹೋಗ್ತದೆ. ಇವರು ಭಜನೆ ಮಾಡ್ತಾರೆ, ನಿಲ್ಲಿಪ್ಪ ಕೂತ್ಕೊಂಡು ನಾವು ಕೇಳೋದು ಅಂತಾರೆ. ರೈಲ್ವೆ ಮಷಿನ್ ಕೇಳಿದ್ರು, ಹಾಗೆ ಹೋಗೋದು. ಅದ್ರೊಳಗೆ ಯಾರೇ ದುಷ್ಟು ಮಂದಿ ಇರ್ತಾರೆ, ಕೆಲವರು ತಿಳುವಳಿಕಿಲ್ಲದವರು ರೊಕ್ಕ ಹಚ್ಚಿ ಆಡ್ತಿರ್ತಾರೆ. ಇಸ್ಪಟ್ಟೆ ಆಡೋದು, ಮತ್ತೇನು ಆಡೋದು, ಮಟಕ ಆಡೋದು, ತಾವು ಹಾಳಾಗೋದು, ಮಂದಿನ ಹಾಳು ಮಾಡಿ ಹತ್ತಿ ಬಿತ್ತಿ ಎಲ್ಲ ಅದ್ರೊಳಗೆ ಅದರ ಹತ್ತಿ ಬಂಡೆ ಚುಚ್ಚಿ ತಟ್ಟಿ ಅವ್ರ ಅರಿವಿ. ನಮ್ಮದು ರೇಷ್ಮೆ ಅರಿವು ಇಂಥವ್ದಂದ್ರೆ ಮೊದಲು ಇರ್ತೇವೆ ಸುತ್ತ ಏನು ದಾಕಿದ ಇಂಥ ಗರ್ವಸ್ಥ ತಟ್ಟಿ ಅದು ಹೇಳಿ ಬಿಡ್ತಾವಂದ್ರೆ ಅದಕ್ಕೆ ಕೇಳ್ತದೆ.
ಹಾಗೆಲ್ಲ ಅಳಗಾಲ ಮಾಡ್ತಕ್ಕಂಥ ದುಷ್ಟ ಬುದ್ಧಿ ಇರ್ತಲ್ಲ, ಆ ದುಷ್ಟ ಬುದ್ಧಿ ಯಾರ್ಯಾರು ಇತ್ತಂದ್ರೆ ಅಕಸ್ಮಾತ್ ನಾವು ಹೇಳ್ತಕ್ಕಂಥದ್ದು ಕೇಳಿಸಿತ್ತಂದ್ರೆ, ಪಾಂಡವರು ಪಂಚಪಾಂಡವರು ಇದ್ರಲ್ಲ, ಪಗಡಿ ಆಟ ಅಂತಕೊಂಡು ಆಡಿ ಎಲ್ಲ ಸಂಪೂರ್ಣ ಸಂಪತ್ತನ್ನು ಕಳ್ಕೊಂಡ್ರು, ತಮ್ಮ ಕಿರೀಟಗಳು ಕಳ್ಕೊಂಡ್ರು, ಹಚ್ಚಲಿಕ್ಕೆ ಏನೂ ಇಲ್ಲದಾಗ ಹೆಂಡತಿನೂ ಹಚ್ಚಿಬಿಟ್ರು ಆಟಕ್ಕೆ. ಅವ್ರು ಮುಂದೆ ಇರುವಾಗ ಅವ್ರ ಹೆಂಡತಿಯ ದ್ರೌಪದಿ 5 ಮಂದಿ ಪಾಂಡವರು ಅವ್ರ ಹೆಂಡತಿನ ಹಚ್ಚಿರು, ದುಶ್ಯಾಸನನ್ನು ಹಚ್ಚಿರು ಸೀರೆ ಸೆಳಲಿಕ್ಕೆ. ದುಶ್ಯಾಸನ ಬಂದು ಅವಮಾನ ಮಾಡ್ತಾ ಇದ್ದಾರಂದ್ರೆ ಪಂಚ ಪಾಂಡವರು ಸೋತಗೋಸ್ಕರವಾಗಿ ಅಲ್ಲೇ ಇದ್ದರು. ಆ ದ್ರೌಪದಿಯನ್ನು ಬಿಡಿಸ್ಕೊಲಿಕ್ಕೆ ಆಗಲಿಲ್ಲ ರೀ, ಬಿಡಿಸ್ಕೊಲಿಕ್ಕೆ ಆಗಲಿಲ್ಲ. ಪಾಂಡವ್ರು ಆಡೋ ನಾವು ಮರಿ ಈಗ ಪಗಡಿ ಆಡೋದು ಇದು ಮಾಡ್ತಾರೆ ನೋಡ್ರಿ, ಯಾವುದು ಹಬ್ಬದಾಗ ಆಡಿ ಏನಾದರೂ ವಿಚಾರ ಮಾಡಿದ್ರು. ಅವ್ರು ಆಡ್ಯಾರ, ಹೌದು ಆಡಿದ್ರು. ಅದಕ್ಕೆ ಕೆಲವೊಂದು ಪದ್ಯ ಆಡ್ತಾರೆ, ಏನು ಅಂತಿರ್ತಾರೆ ನೋಡಿ, ಕಲ್ಲು ಕಡಬ ಮಾಡಿ ಮುಳ್ಳು ಶಾವಿ ಮಾಡಿ ಉಣ್ಣೋದೇ ಹೋಗ್ಯಾರ. ಬನ್ನಿಯಲ್ಲಿ ಪತ್ರೋಳಿ, ಬನ್ನಿಯಲ್ಲಿ ಪತ್ರೋಳಿ ಒಳಗೆ ಮಾಡಿದ್ರಿ, ದೊಡ್ಡ ಎಲೆ ಸತ್ಯಾರ, ಯಾವ ಎಲೆ ಅಲ್ಲೋ ಬನ್ನಿ ಎಲೆ, ಅದ ಇರ್ತಕ್ಕಂಥ ಬನ್ನಿ ತೊಗೊಂಡು ಅದ್ರೊಳಗೆ ಅಡುಗೆ ಮಾಡ್ಕೊಂಡು ಅದ್ರಾಗ ಊಟ ಮಾಡ್ಬೇಕಂದ್ರೆ ಅಷ್ಟರೊಳಗೆ ಮತ್ತು ಅವ್ರು ತೊಂದರೆ ಬಂದ್ರೆ ಮತ್ತು ಕೌರವ್ರು ಗುರ್ತಾಡ್ತಂತಂದು ಉಣ್ಣದ ಹೋಗ್ಯಾರ್ದು. ಕಡಬಗಳ ಅವ್ರ ಪಾಲಿಗೆ ಅಂತ್ರಿ ಕಲ್ಲಾಗಿಬಿಟ್ಟು ಕಡುವ ಅಂತಿರ್ತಾರೆ ಹೆಣ್ಮಕ್ಳು ಅಂತಾರೆ, ಏನರ ಪೋರ ಭಾಳ ತ್ರಾಸ ಅದ್ರಿ ಪೋರ, ಬಿದ್ದು ಕಲ್ಲೆಲ್ಲ ದೇವಾಗಿ ಯಾವ್ರಿ ಅಂತಿರ್ತಾರೆ ರೀ. ಹಿಂದೆ ಬಂದದ್ದು ಒಂದು ವೈರಿ, ಹುಟ್ಟಿದ್ದು ಒಂದು ವೈರಿ ಅಪ್ಪರ ಅಂತಿರ್ತಾರೆ. ಹಾಗೆ ಅವ್ರ ಪಾಂಡವರಿಗೆ ದಾಯಾದಿಗಳು ಕೌರವರು ಗುರ್ತಾಡಿದ್ರೆ ಮತ್ತು 12 ವರ್ಷ ವನವಾಸ, 1 ವರ್ಷ ಏನು ಮಾಡ್ತಾರೆ ರೀ ಅಜ್ಞಾತವಾಸ ಮಾಡೋಕು. ಅದಕ್ಕೆ ಎಲ್ಲ ತಯಾರು ಮಾಡಿಕೊಂಡು ಕಡುಬ ಮಾಡಿ ಶಾವಿಗೆ ಮಾಡಿ ಇನ್ನು ಪ್ರಸಾದ ಮಾಡಿಕೊಂಡು ಹೋಗ್ಬೇಕನ್ನೋಷ್ಟೊಳಗೆ ಕೌರವರು ಬಂದಿದ್ದಾರೆ ಅಂತ ಸಮಾಚಾರ ಕೇಳಿ ಉಣ್ಣದೇ ಹೋಗಿದ್ದಾರೆ ಪಾಂಡವರು. ಉಣ್ಣದು ಕಲ್ಲು ಕಡುಬಾಯ್ತು ಅವ್ರ ಪಾಲಿಗೆ, ಮುಳ್ಳು ಶಾವಿಗೆ ಏನಿತ್ತು ಮುಳ್ಳಾಗಿಬಿಡ್ತು, ಉಣ್ಣದೇ ಹೋಗಿದ್ದಾರಂತ. ಅದೆಲ್ಲ ಅದು ಅದ್ರ ಸರ ಇರಿ ಆಟ ಆಡ್ಲಿಕ್ಕೆ ಏನು ಕಾರಣ? ಜೂಜಾಟ ಅಂದ್ರೆ ರೀ ಪಗಡಿ ಆಡಿದ್ರು ಸೋತ್ರಲ್ರಿ, ಸೋತ್ಬಿಟ್ರು. ಅದಕ್ಕೆ ಯಾರಾದ್ರೂ ಕೇಳಿಸಿತ್ತಂದ್ರೆ ನಿಮ್ಮ ಮನೆಗಳೆಲ್ಲ ಹಾಳಾಗ್ತವೆ, ತಾಯಿ ತಂದೆಗೆ ತ್ರಾಸ ಆಗ್ತದೆ, ಮಕ್ಕಳು ಮರಿ ಅಳ್ತಿರ್ತವೆ, ತೊಂದರೆ ಆಗ್ತದೆ, ಕಷ್ಟ ಕೊಂಡು ತೊಗೊಂಡಾಗ ಆಗ್ತದೆ. ಅದಕ್ಕಾಗಿ ಯಾರೋ ಪರಮ ಪವಿತ್ರ ಇರ್ತಕ್ಕಂಥದ್ದು ನಂದೀಶ್ವರ ಪುಣ್ಯಭೂಮಿ. ಮೊದಲು ಏನೋ ಕೆಟ್ಟ ಹೆಸರು ಭಾಳ ದಿವಸದಿಂದ ಭಾಳ ಕೆಟ್ಟಿತ್ತು ರೀ, ಕೆಂಪು ಅಕ್ಷರ ಬರ್ತಿತ್ತು ಹೆಸರು ಭಾಳ ದಿವಸ. ಎಷ್ಟೋ ಆಗಿದೆ ಹಿಂದೆಲ್ಲ. ಹಿಂದಿನ ಪುರಾಣ ತೆಗೆದ್ರೆ ಭಾಳ ದೊಡ್ಡದಂತ ಅಂತ ಹೇಳ್ತಾರೆ. ಏನರಪ್ಪ ಅವ್ರ 3 ಪುರಾಣ ಭಾರಿ ರೀ, ಕೆಂಪು ಅಕ್ಷರ ಬರೆದಿದ್ರು ನೋಡ್ರಪ್ಪ ಅವ್ರ, ಕೆಂಪು ಅಕ್ಷರ ಬರೆದಿದ್ರು. ಡೆಕ್ಕನ್ ಹೆರಾಲ್ಡ್ ಮತ್ತು ಇನ್ನೊಂದು ದ ಟೈಮ್ ಆಫ್ ಇಂಡಿಯಾ ಅಂತೇಳಿ ಅದರೊಳಗೆ ಬರ್ತಾಯಿತ್ತು, ಬಂದಿತ್ತು ರೀ. ಈಗ ಅಪ್ಪವ್ರ ಆಶೀರ್ವಾದದಿಂದ ಅಮೇರಿಕಾ, ರಷ್ಯಾ, ಜರ್ಮನ್, ಜಪಾನ್, ಲಂಡನ್, ಹಾಗೆ ಹಾಂಕಾಂಗ್, ಆಮೇಲೆ ಇಂಡೋನೇಷ್ಯಾ ಎಲ್ಲ ಕಡೆ ಅಪ್ಪವ್ರ ಕೀರ್ತಿ ಬೇರೆ, ಎಲ್ಲ ಕಡೆ ಕೀರ್ತಿ ಹಬ್ಬದ್ರಿ. ಎಂತಾದ್ರಿ ಸುಕೀರ್ತಿ ಅಂತಾರೆ ಅದಕ್ಕೆ. ಕೆಟ್ಟ ಕೀರ್ತಿ ಹೋಗಿ ಒಳ್ಳೆ ಕೀರ್ತಿ ಬಂದದ. ಇಂಥದ್ರೊಳಗೆ ಅಕಸ್ಮಾತ್ ಏನಾದರೂ ಕೆಟ್ಟ ಕೀರ್ತಿ ಇದ್ರೆ ನೀವು ಎಲ್ಲ ಕೆಟ್ಟದ್ದು ಮಾಡೋರಿಗೋಸ್ಕರ ಕೆಟ್ಟ ಕೀರ್ತಿ ಬಂತಂದ್ರೆ ಅಷ್ಟು ಪಾಪ ಯಾರ ತಲೆ ಮೇಲೆ ಬರ್ತದೆ? ನಿಮ್ಮ ತಲೆ ಮೇಲೆ ಬರ್ತದೆ. ಅದಕ್ಕಾಗಿ ಏನಾದರೂ ಆಡ್ತಕ್ಕಂಥದ್ದು ಕೆಟ್ಟದ್ದು ಮಾಡ್ತಕ್ಕಂಥದ್ದು ನಿಂತ ಗಾಡಿಗೆ ಹೋಗಿ ಸರಿ ಕುಡಿದು ಗಾಡಿ ಹಾಸಿ ಇದ್ದವ್ರು ಕೊಂದು ಹಿಂದುಗಡೆ ನಾವು ಇನ್ನು ಹೆಂಗಾರೆ ಇರೋದಪ್ಪ, ಹೋದಲ್ಲೋ ಅಣ್ಣ ಹೋದಿಲ್ಲ. 400-500 ಜನ ಕೂಡ ಯಾವುದೋ ಒಂದು ಊರಾಗ ಅಳ್ತಿದ್ದಿರ್ತಾರೆ, ಸತ್ತವ್ರಿಗೋಸ್ಕರ ಹೇಳ್ತಿದ್ದತ್ತು. ಗೆಳೆಯ ಹೇಗೆ ಹೋದಿಪ್ಪ, ಇನ್ನು ನಿನ್ನ ಬಿಟ್ಟು ನಾವು ಇರೋದು ಹೆಂಗೆ? ಕೂಡೇ ಕುಡಿತಿದ್ದೆವು. ಅವ್ರ ಮೇಲೆ ಪದ್ಯ ಮಾಡಿ ಆಡಿದಿರ್ತಿ. ಯಾವ್ರಾಗ ಬೇರೆ ಊರಾಗ ರೀ ಪದ್ಯ ಆಡಿದಿರ್ತೀರಿ, ಪದ್ಯ ತಯಾರು ಮಾಡಿ ಆಡಿದಿರ್ತ. ಅಣ್ಣ ಹೇಗೆ ಬಿಟ್ಟು ಹೋದೆವು, ಎಂಥ ಚಲೋ ಇದ್ದಿಲ್ಲಪ್ಪ, ಒಳ್ಳೆ ಗೆಳೆಯ, ನಿಂತ ಗಾಡಿಗೆ ಹೋಗಿ ಹಾಸಿದ್ದೆ, ಕಿಶದೊಳಗೆ 2 ಬಾಟ್ಲಿ ಹಾಕಿದ್ದೆ, ಹಾಗೆ ಬಂದು ಹಾಗೆ ಹೋದಲ್ಲೋ ಅಂದ್ರೆ ಲಗ್ನ ಆಗಲ್ಲ ಹೋದಲ್ಲೋ, ನೆಟ್ಟಗೆ ಎಲ್ಲ ಅಡ್ಡ ಹೋದ್ರಲ್ಲೋ ಅಣ್ಣ, ನೀನು ಬಿಟ್ಟು ಹೇಗಿರೋದು ಅಣ್ಣ? ಇಲ್ಲ ಹಾಡಿದ್ರಂತ್ರಿ, ಹಾಡಿದ್ರು. ಹೀಗೆ ಹಾಡಬಾರ್ದದ್ರ. ಹೀಗೆ ಮುಂದಿನ ಜೀವನ ಹೀಗಾಗಿ ನಿಮ್ಮ ಸಲ ಇನ್ನೊಬ್ರು ಹಾಡಬಾರ್ದಲ್ಲ, ನೀವರು ಹಿಡಿಬೇಕಲ್ಲ. ಆದವ್ರು ನೋಡ್ರಮ್ಮ, ಒಮ್ಮೆ ಚಿಗರಿ ಮಾಸ್ತರ್ ಹಾಡು ನೋಡಿಸಲ್ಲ ಸರ, ಸತ್ಯಪ್ಪ ಮಾಸ್ತರ್ ಅವ್ರ ಅಡ್ಡೆ ಸರ್ ಚಿಗರಿ ಅದು. ಸರ ನೀವು ಎಷ್ಟೆಲ್ಲ ಮದ್ಯಪಾನ ನೋಡಿ ಕುಡಿತೀರಿ, ಅದು ವಿದ್ಯೆ ಚಲೋ ವಿದ್ಯೆ, ಅದರಿಂದ ಹಾಳಾಗ್ತೀರಿ. ಅದಕ್ಕೆ ಬಿಟ್ಟು ನೋಡಿ, ನಿಮ್ಮ ಜೊತೆಗೆ ಇರತಕ್ಕಂಥ ಜೊತೆಗಾರ ತಬಲಾಜಿ ಯಾರು ಅಯ್ಯಪ್ಪ ಮಾಸ್ತರ ದೇಹ ತ್ಯಾಗ ಮಾಡಿದರು. ಅತ್ಯಂತ ಪ್ರಸಿದ್ಧವರು, ಚಲೋ ಇದ್ರಲ್ಲ ನಿಮ್ಮ ಗೆಳೆಯರು, ನೀವು ಅತ್ಯಂತ ಪ್ರಸಿದ್ಧ. ಅವ್ರು ದೇಹ ತ್ಯಾಗ ಮಾಡಿದರು, ಕುಡಿದು ದೇಹ ತ್ಯಾಗ ಮಾಡಿದರು. ನೀವರು ಉಳಿದು ಸರ, ಅವ್ರು ನೋಡ್ರಿ, ನೀವರು ಉಳಿರಿ, ಕುಡಿದು ಬಿಟ್ಟು ಅವ್ರು ಏನು ಬೇಕ್ರಿ ಅಂಥ ಪ್ರಸಿದ್ಧವರು. ಅವ್ರಂದರು, ಅಪ್ಪವ್ರ ಅವ್ನು ನೋಡೇ ಕುಡಿ ಹಾಕ್ತೇನೆ ರೀ ಅಪ್ಪವ್ರ, ಅವ್ನು ನೋಡೇ ಕುಡಿ ಹಾಕ್ತಾರೆ.
ಎದಕ್ಕೆ ಕೇಳಿದ್ರಿ? ಅಂತ್ಯಂಥವ್ರೆಲ್ಲ ಹೋದ ನಂತರ ನಾವು ವಿರುದ್ಧ ಹೆಂಗೆ ಹೇಳಿದ್ರೆ ಲಘು ಹೋಲಿಸ್ ಏನು ಮಾಡ್ತೀರಿ ಅಂಥವ್ರಿಗೆ ಅಂಥ ಒಂದು ಬುದ್ಧಿ. ಅವರಂತೂ ಏನಿರಲಿ, ಮೂರ್ಖಂಗೆ ಬುದ್ಧಿಯನ್ನು 100 ಕಾಲು ಹೇಳಿದರೆ ಬೋರ್ಗಲ್ಲ ಮೇಲೆ ಮಳೆಗಾರದಂತೆ ಸರ್ವಜ್ಞ ಅಂತ 100 ಸಲ ಬುದ್ಧಿ ಹೇಳಿದ್ರೆ ಅವ್ರು ಹೇಗಿರ್ತಾರೆ ಅಂದ್ರೆ ಹಾಗೆ ಇರ್ತಾರೆ, ತಿದ್ದುಕೊಳ್ಳೋದಿಲ್ಲ. ಬಿದಿರು ಮಣಿಸಲು ಬಹುದು, ಕದಿರು ಮಣಿಸಲು ಬಹುದು, ವನಿಕೆನಾಥ ನಿನ್ನ ಹೇಗೆ ಮಣಿಸುವುದು? ಯಾರು ಹೇಳಿದ್ರು? ಊರ ಹೇಳಿದ್ರು, ಯಾರು ಹೇಳಿದ್ರು ಕೂಡ ಏನು ಮಾಡ್ತಾರೆ? ಇಷ್ಟೇ ಇರ್ತಕ್ಕಂಥವು. ಯಾರಿಗೂ ಕೂಡ ಯಾರು ಮಾತನ್ನು ಕೇಳಿದ್ರೆ, ಯಾರಿಗೆ ಗೌರವ ಕೊಡಿದ್ರೆ ನಾ ಹೇಗಿದ್ದೀನಿ ಹೇಗೆ ಇರ್ತಕ್ಕಂಥ ಮಾತು ಒಬ್ಬರು ಅಂತಿರ್ತಾರೆ. ಅದಕ್ಕಾಗಿ ಹಾಗಿದ್ರೆ ಹಾನಿ ಇರ್ತಾರೆ. ಹಗ್ಗ ಮೇವು ತರಕಿರಲಿ, ತೊಟ್ಲಾಕಿರಲಿ, ಕಟ್ಟಾಕಿರಲಿ, ಪಶ್ಚಿಮ ಜೋಕಾಲಿ ಆಡೋಕ್ಕಿರಲಿ, ಆ ಹಗ್ಗ ಕೊಳ್ಳೆ ಹಾಕೊಂಡು ಮೇಲೆ ಹೋಗೋಕೆ ಆಗಬಾರ್ದು. ಮಾನವ ಜನ್ಮ ಶ್ರೇಷ್ಠ, ಮೋಕ್ಷ ಪಡಿಸೋರು ಬಂದಿದ್ರಿ, ಪ್ರಯತ್ನ ಮಾಡಿರಿ, ಸತ್ಕಾರ್ಯ ಮಾಡಿರಿ, ದೇವರ ಕಾರ್ಯ ಮಾಡಿರಿ, ಗುರುಗಳ ಕಾರ್ಯ ಮಾಡಿರಿ, ಸೇವೆ ಮಾಡಿ, ತಾಯಿ ತಂದೆ ಸೇವೆ ಮಾಡಿರಿ. ತಾಯಿ ತಂದೆ ಅವ್ರನ್ನ ರಕ್ಷಣೆ ಮಾಡ್ತಿರಲ್ಲ, ರಕ್ಷಣೆ ಮಾಡಬೇಕು. ಮಾಡೋದಲ್ಲಿ ಅವ್ರ ಮುಂದೆ ಅಡ್ಡಾಡಿ ನನ್ನ ಮಗ ಅದ ಅಂತ ತಿಳ್ಕೊಂಡು ಸಂತೋಷ ಇರ್ತಾರೆ. ಅವ್ರು ತಾವು ಸಾಯೋ ತನಕ ನಿಮ್ಮ ನೆನೆಸಿ ಸಾಯ್ಬಾರಲ್ಲ. ನನ್ನ ಮಗ ಹೋದ, ಚಲೋ ಇದ್ದ, ಸತ್ತಪ್ಪ ಮಗ. ತಾಯಿ ತಂದೆ ಹೇಳೋದು ಮಕ್ಕಳು ಸತ್ರ ಭಾಳ ದುಃಖ ಆಗ್ತದೆ ರೀ. ಅವ್ರ ದುಃಖ ನೋಡಿ ಕುಡಿದು ಬಿಡ್ರಿ, ಕೆಟ್ಟದ್ದೆಲ್ಲ ಬಿಡ್ರಿ, ರೊಕ್ಕ ಆಡ್ತಿರ ಬಿಡ್ರಿ. ಆ ರೊಕ್ಕ ಅಂದ್ರೆ ಲಕ್ಷ್ಮೀದೇವಿ ಅಂತಾರೆ. ಅದು ಕೈಯಾಗ ಕಲ್ಲು ತೊಗೊಂಡು ಬೀಸಾಡಿ ಕಲ್ಲಲ್ಲಿ ಹೋಗೋದು, ಆ ಕಚ್ಚು ಮಾಡಿ ಅಂಗಡಿಯಾಗ ಡಬ್ಬ ಹಾಕಿ ತೋರಿಸಿ ಚಲೋ ಇದ್ದವ್ರದ್ದು ಅಂಗಡಿಯಾಗ ಹುಚ್ಚಿರ್ತಾರೆ ಅವರು. ಅದು ತಿರುಗಿ ನೋಡ್ತಾರೆ ಅವರು, ತಿರುಗಿಸಿ ನೋಡಿ ತಮ್ಮ ಇದು ತೆಗೆದುಕೊಂಡು ಪರಮ ಪವಿತ್ರ, ಇದಕ್ಕೆ ಪೂರ್ವದ ಲಕ್ಷ್ಮಿ ಅಂತಾರೆ, ತಳಲಕ್ಷ್ಮಿ. ಅದು ಕಾಯ್ಕೊಂಡ್ರು, ಒಳಗಾರ ಮಾಡಬೇಡ, ತಳಲಕ್ಷ್ಮಿ ಅಪ್ಪ ಮನ್ಯಾಗ ಹೋಗಿದ್ರು. ಯಾಕೆ ಖರ್ಚಾಗಿರುತ್ತೆ ಅಲ್ಲ, ಯಾರು ತೊಗೊಳೋರು? ಅದಕ್ಕಾಗಿ ರೊಕ್ಕ ಹಾಳು ಮಾಡಿ, ಜಗತ್ತು ಹಾಳು ಮಾಡಿ, ನೀವು ಹಾಳಾಗಿ ತಾಯಿ ತಂದನ್ನು ಅಳಿಸಿ, ನಿಮ್ಮ ಸ್ವಲ್ಪ ಪದ ಮಾಡಿ ಹೇಳಿ ಆಗಬಾರ್ದು ಯಾರೇ. ಅದಕ್ಕಾಗಿ ಮಾಡಿ ಯಾರೇ ಕೆಲಸ ನೋಡ್ರಿ, ಅವರೆಲ್ಲರೂ ದಯವಿಟ್ಟು ಇವತ್ತಿನಿಂದ ಪ್ರತಿಜ್ಞೆ ಮಾಡಿಕೊಂಡು, ಇವತ್ತಿನಿಂದ ನಾವು ರೊಕ್ಕ ಆಡೋದು ಬಿಡ್ತೀವಿ, ರೊಕ್ಕ ಹಚ್ಚಿ ಆಡೋದು ಬಿಡ್ತೀವಿ, ಇಸ್ಪೇಟ್ ಆಡೋದು ಬಿಡ್ತೀವಿ, ಮಟಕ ಆಡೋದು ಬಿಡ್ತೀವಿ, ಎಲ್ಲ ಬಿಟ್ಟು ಒಳ್ಳೆಯವರಾಗ್ತಾ ಇದ್ದೀವಿ, ಊರಿನ ಕೀರ್ತಿ ತರ್ತಾ ಇದ್ದೀವಿ. ಈಗ ಚಲೋ ಕೀರ್ತಿ ಬಂದದ, ಇದನ್ನು ಹಾಳು ಮಾಡೋದಿಲ್ಲಪ್ಪ ಅವ್ರು ಅಂತೇಳಿ ಸಿದ್ಧಲಿಂಗೇಶ್ವರಪ್ಪ ಅವರು ಪ್ರತಿಜ್ಞೆ ಮಾಡಿ ಆಣೆ ಮಾಡಿ ಎಲ್ಲ ಬಿಟ್ಬಿಡ್ಸೋಕಾಗುತ್ತೆ. ಬಿಡ್ತಿರಲ್ಲ ಇಲ್ಲಿ ಯಾರು ಅಂಥವ್ರು ಬಂದಿರೋದಿಲ್ಲ, ಅಲ್ಲೇ ಕೂತಲ್ಲಿ ಕೇಳಿಸಿದ್ರೆ ಹೇಳ್ತೀವಿ ನಾವು. ಇಲ್ಲಿದ್ದವ್ರು ಚಲೋ ಬಂದಿರ್ತಾರೆ, ಇದು ಎಲ್ಲಿ ಕೇಳಿಸಿರ್ತಾರೆ, ಬೇರೆ ಊರಿಗೆಲ್ಲ ಟಿವಿಯಾಗ ಹೋದ ಕೇಳಿ ನಾವು. ಅದು ಯಾರು ಮುಂದೆ ಕೂತಿರ್ತಾರೆ ಅವರೆಲ್ಲ ಒಂದು ಸ್ವಲ್ಪ ಪ್ರತಿಜ್ಞೆ ಮಾಡಿ ಇವತ್ತೊಂದು ಬಿಟ್ಟು ಬಿಡ್ರಿ, ನಿಮ್ಮೆಲ್ಲ ಒಳ್ಳೆಯದ. ಪಾಂಡವರೆಲ್ಲ ಅಂಥ ಶಕ್ತಿಶಾಲಿ ಶ್ರೀಕೃಷ್ಣ ಭಗವಂತ ಬೇನಿದ್ರು, ಅಂಥವರು ಅರಣ್ಯವಾಸ ಆದ್ರಿ. ಮತ್ತು ನಿಮ್ಮ ಗತಿ ಏನಾಗ್ಬೋದು, ಅದಕ್ಕೆಲ್ಲರೂ ಬಿಡ್ರಿ, ಒಳ್ಳೆಯದಾಗಲಿ. ಆದಮೇಲೆ ಸದ್ರುವರ ಸೇವೆ ಶ್ರೇಷ್ಠ, ಒಳ್ಳೆಯದು. ಒಬ್ಬರಂತಾರೆ ಅಲ್ಲ, ಶ್ರೀರಾಮಚಂದ್ರನ ಬಹಳ ಶ್ರೇಷ್ಠ, ಅತ್ಯಂತ ಪ್ರಸಿದ್ಧ, ಒಳ್ಳೆಯದು. ಅವರು ಪುರಾಣ ಬಂತಿರೋದು. ಆದರೆ ಮತ್ತು ರಾವಣದ ಬರೋದ್ರನ್ರಿ, ಒಬ್ಬ ರಾವಣ ಹೆಸರಿಡ್ತಾರೆ ನೋಡ್ರಿ, ದುರ್ಯೋಧನ ಹೆಸರಿಡ್ತಾರೆ ಅವರು ಶ್ರೇಷ್ಠ ಆಗಿನ ಕಾಲಕ್ಕೆ ಅವರಿಗೆ. ಮತ್ತು ರಾವಣದ್ದು ಬರ್ತದೆ ಏನು ರೀ, 10 ತಲೆಯ 20 ಕೈಯ ಅವನು ಬರ್ತದೆ ಕೀರ್ತಿ. ಪುರಾಣದಾಗ ಅವನು ಬರ್ತೈತಿ, ರಾಮಾಯಣದಾಗ ಅವನು ಬರ್ತದೆ ರೀ. ಕರೆ ಎಂಥ ಕೀರ್ತಿ ಬರ್ತದೆ ಹೇಳ್ರಿ, ಕೆಟ್ಟದ್ದು ಮಾಡಿ ಬರ್ತೈತಿಲ್ಲ, ಅದು ಕೀರ್ತಿ ಅಂತಾರೆ, ಅದು ಅಪಕೀರ್ತಿ. ಅದು ಅದಕ್ಕೆ ಒಳ್ಳೆಯದು ಮಾಡೋದು ಕಲಿಬೇಕು ಹೊರತ ಕೆಟ್ಟದ್ದು ಯಾರೂ ಮಾಡಬಾರ್ದು. ಆ ಸಿಂಧೂರು ಮಠದಲ್ಲಿ ಎಲ್ಲ ಒಳ್ಳೆಯ ಮಾಡ್ತಕ್ಕಂಥ ಒಬ್ಬರು ವ್ಯಕ್ತಿ ಇದ್ದರು. ಅವ್ರ ಹೆಸರೇನು ರೀ? ಕಲ್ಲಪ್ಪ ಬೆಂಗೇರಿ ಅಂತಕ್ಕಂಥವ್ರು ಇದ್ದರು. ಸದ್ಗುರುವರು ಸನ್ನಿ ಹೋಗ್ತಾಯಿದ್ರು, ಎಷ್ಟು ಎಲ್ಲ ಜನ ಕುಡ್ಕೊಂಡು ಗುರುಗಳ ಸೇವೆ ಮಾಡ್ತಾಯಿದ್ರು. ಬೆಳಗ್ಗೆ ಆದ ನಂತರ ಮತ್ತು ಅಪ್ಪ ಅವರ ಸೇವೆ ಮಾಡ್ತಕ್ಕಂಥ, ಮತ್ತೆ ಗುರುಗಳಿಂದ ಶಾಸ್ತ್ರ ಕೇಳೋದು, ಸದ್ಗುರುವರ ಪಾದ ಪೂಜೆ ಮಾಡೋದು. ಸಾಯಂಕಾಲದಲ್ಲಿ ಗುರುಗಳನ್ನು ಏರ್ತಾಯಿದ್ರು, ಎಣ್ಣೆ ಹಚ್ಚಿ ಎರೋದು ಮಾಡಿ ಅವ್ರ ಮಲಗಿಸಿ ಪಾದ ಸೇವೆ ಮಾಡಿ ಆನಂದವಾಗಿರ್ತಾಯಿದ್ರಿ. ಬಹಳಷ್ಟು ಸೇವೆ ಮಾಡ್ತಾರೆ ಎಲ್ಲರೂ ಕೂತ್ಕೊಂಡು. ಹೀಗಿರುವಾಗ ಒಂದು ದಿವಸ ತನ್ನ ಮೊಮ್ಮಗನ ಕರ್ಕೊಂಡಿದ್ರು. ಈ ಅಜ್ಜಗಳ ಹತ್ರ ಅಜ್ಜ ಅಜ್ಜಿ ಮುತ್ಯ ಆಯಿ ಮೊಮ್ಮಕ್ಕಳ ಮೇಲೆ ಪ್ರೇಮ ಇರ್ತಾರೆ. ಪ್ರೇಮ ಸರ್ಕೋತ ಹೋಗುತ್ತೆ. ಮೊದಲು ಮಕ್ಕಳ ಮೇಲೆ ಪ್ರೇಮ ಇರ್ತಾರೆ, ಪ್ರೇಮ ಸರಿತದ್ರಿ. ಮೊದಲು ಮಕ್ಕಳ ಮೇಲೆ ಪ್ರೇಮ ಇರ್ತಾರೆ. ಮಕ್ಕಳ ಮೇಲೆ ಪ್ರೇಮ ಆದ ನಂತರ ಬರ್ಬರ್ತಾ ಮೊಮ್ಮಕ್ಕಳಾದ್ರಂದ್ರೆ ಆ ಮಕ್ಕಳನ್ನ ಬಿಡ್ತಾರೆ. ಮೊಮ್ಮಕ್ಕಳ ಮೇಲೆ ಪ್ರೇಮ, ಅವನ ಮೇಲೆ ಕಾಳಜಿ ಇರ್ತಾರೆ. ಅವನು ಲಗ್ನ ಮಾಡಿದ ಅವ್ರ ಮತ್ತು ಮಕ್ಕಳು ಬಿಡ್ತಾರೆ ಎಂದು ಪ್ರೇಮಿಸ್ತಾರೆ, ಅವ್ರ ಮೇಲೆ ಹೋಗ್ತಾರೆ. ಹಂಗೆ ಸ್ವರ್ಗ ತಗೋದು, ಅದು ಸರಿ ಪ್ರೇಮ ಒಂದೇ ರೀತಿ ಇರೋದು, ಅದು ಸ್ವರ್ಗ ತಗೋದು. ಹೀಗೆ ಒಂದು ಮಗನ ಕರ್ಕೊಂಡು ಹೋದ್ರಿ. ಯಾರು? ಬೆಂಗೇರಿ ಕಲ್ಲಪ್ಪ ಅಂತಕ್ಕಂಥ ಯುವಕ ಹೋದರು. ಅವರ ಅಪ್ಪರದ್ರ ಕೂತರು, ಅಪ್ಪರ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಜೊತೆಗೆ ಮತ್ತು ಮೊಮ್ಮಕ್ಕಳು ತಂದಿರಲ್ಲ. ಆ ಹುಡುಗ
ಬಾ ಮರಿ ಹೋಗಿ ಬಾ ಇಲ್ಲಿ ಅಡ್ಡಾಡಿ ಬರ್ನು ಅಪ್ಪವ್ರ ಜೋಡಿ ಹೋಗ್ರು ಅಂತಂದ್ರೆ ಅವ್ನು ಬರಲಿಲ್ಲ ರೀ ಅಂತಂದ್ರಿ ಬಿಡು ನಮಗೇನು ನಡಿ ಅಂತಂದು ಅಲ್ಲೇ ಬಿಟ್ಟರು. ಬಿಟ್ಟರೆ ಅಪ್ಪವರು ತಾವು ಕುಡ್ಕೊಂಡು ಅಡ್ಡಾಡಿದ್ರು. ಎಲ್ಲಿ ಹೂವಿನ ಅಪ್ಪವ್ರು ನೋಡ್ರಿ ಇದು ಇಂಥ ಹೂವಿನ ಅಪ್ಪವ್ರು ಈಗ ತಮ್ಮ ಆಶೀರ್ವಾದ ಎದ್ದದ್ರಿ ಎಷ್ಟು ಚೆಂದ ಇದು ನೋಡಪ್ಪ ಅವ್ರು ಪುಷ್ಪ ಅಂತ ಹೇಳಿದ ಅಪ್ಪವ್ರು ಸಂತೋಷ ಪಡಿತಾಯಿದ್ರು. ಏನೇ ಹೂವಿನ ಗಿಡಗಳು ನೋಡಿದಾಗ ಏನಾಗ್ತದೆ ಸಂತೋಷ ಆಗ್ತದೆ. ರಾಗ ಬರೋದಿಲ್ಲ. ರಾಗ ಅಂದರೆ ವಿಷಯ ಇರ್ತಕ್ಕಂಥ ಪ್ರೀತಿ. ದ್ವೇಷ ಅಂದ್ರೆ ಒಬ್ರಿಗವ್ರು ಅನುಕೂಲ ಮಾಡಿದ್ರೆ ರಾಗ ಇರ್ತದೆ, ಒಬ್ರಿಗವ್ರು ಜಗಳ ಮಾಡಿದ್ರೆ ಸಿಟ್ಟು ಆಗ್ತದೆ ಅಂದ್ರೆ ದ್ವೇಷ ಇರ್ತದೆ. ಈ ರಾಗ ದ್ವೇಷ ಗಿಡಗಳು ನೋಡಿದಾಗ ಆಗೋದಿಲ್ಲ ರೀ, ನವಿಲುಗಳನ್ನು ನೋಡಿದ್ರೆ ಆಗೋದಿಲ್ಲ, ನೀರುಗಳನ್ನು ನೋಡಿದ್ರೆ ಆಗೋದಿಲ್ಲ, ಪರ್ವತಗಳು ನೋಡಿದ್ರೆ ಆಗೋದಿಲ್ಲ. ಆನಂದ ಸಂತೋಷ ನೋಡಿದ್ರೆ ಸಂತೋಷ ಆಗ್ತದೆ. ಹೀಗಾಗಿ ಅಲ್ಲೆಲ್ಲ ಗಿಡಗಳು ನೋಡ್ತಾ ಗುರುಗಳು ಸಂತೋಷಪಟ್ಟರು, ಆನಂದ ಆಯಿತು. ಚಲೋ ಮಾಡಿದ್ರಪ್ಪ ಕಲ್ಯಾಣ, ಚಲೋ ಮಾಡಿದ್ರಿ, ಇಲ್ಲಿ ಪುಷ್ಪಗಳು ಬರ್ತಾವೆ, ಪೂಜೆಗೆ ಅನುಕೂಲ ಆಗ್ತದೆ, ಎಲ್ಲ ಚಲೋ ಭಾಳ ಚಲೋ ಮಾಡಿದ್ರಿ. ಹೊರಗೆ ಬಂದು ಕೂತ್ರೆ ಸಾಕು ಸಂತೋಷ ಆಗ್ತದೆ. ಇದೊಂದು ತಪವನ್ನಾಗಿದೆ, ಭಾಳ ಸಂತೋಷ ಆಗ್ತದೆ. ಗುರುಗಳು ಸಂತೋಷಪಟ್ಟರು. ಹಾಗೆ ಮಾತನಾಡ್ತಾ ಸುತ್ತೆಲ್ಲ ನೋಡ್ತಾ ಬಂದರು. ಆಮೇಲೆ ಮಠದ ಮುಂದೆ ಉತ್ತರ ದಿಕ್ಕಿಗೆ ಒಂದು ಈಗ ಮಹಾದ್ವಾರ ಆಗಿನ ಕಾಲದಲ್ಲಿ. ಆಮೇಲೆ ಕೆಳಗೆ ಹಳ್ಳದ ಕಡೆಗೆ ಅಲ್ಲಿ ಇಳಿದುಕೊಂಡು ಹೋಗಲಿಕ್ಕೆ ಸೋಪಾನಗಳು, 2 ಸ್ಥಾನದಲ್ಲಿ ಸೋಪಾನಗಳಿದ್ದು. ಅದು ಮಾತನಾಡ್ತಾ ಬಂದರು. ಅಲ್ಲೆಲ್ಲ ಆಲು ಗಿಡಗಳಿದ್ದಾವೆ, ಆಮೇಲೆ ಮಾವಿನ ಗಿಡಗಳಿದ್ದಾವೆ, ಆಮೇಲೆ ಪತ್ರಿ ಗಿಡಗಳು, ಎತ್ತರದಲ್ಲಿ ಅಶ್ವತ್ಥ ವೃಕ್ಷ, ಎಲ್ಲ ಸಾಕಷ್ಟು ಗಿಡಗಂಟೆಗಳೆಲ್ಲ. ಮತ್ತು ಬೇರೆ ಕಡೆ ಕೂಡ ಅನೇಕ ಬಳ್ಳಿಗಳ ಗಿಡಗಳ ಮೇಲೆ ಹಬ್ಬಿಕೊಂಡು ಎಲ್ಲ ಹೂವುಗಳು ಎಲ್ಲ ಮತ್ತು ಹಣ್ಣುಗಳೆಲ್ಲ ಕೊಡ್ತಾಯಿದ್ವಿ. ಭಾಳ ಸುಂದರ ಇತ್ತು. ಅದನ್ನ ಇಷ್ಟೆಲ್ಲ ಮಾತನಾಡ್ತಾ ಬಂದು ಕೆಳಗೆ ಇಳಿದುಕೊಂಡು ಅದು ಹೇಳಿದಾರಪ್ಪ ಅವರು, ಕಲ್ಲಣ್ಣ ನೀರು ನೋಡು ಎಷ್ಟು ಶುದ್ಧ ಅದಾವ, ನೀರು ಎಷ್ಟು ಶುದ್ಧ ನೀರವ, ತಿಳಿ ನೀರವ. ಪೂಜೆಗೆ ನೀರು ಬೇಕಾಗ್ತವೆ, ಪೂಜೆಗೆ ನೀರು ಬೇಕಾಗುತ್ತವೆ, ಪೂಜೆಗೆ ನೀರು ಬೇಕಾಗುತ್ತವೆ. ನೀರು ಬೇಕಲ್ಲ ರೀ, ಪೂಜೆಗೆ ಏನು ಬೇಕು? ನೀರು ಬೇಕು. ಪೂಜೆಗೆ ನೀರು ಬೇಕು, ಪೂಜೆಗೆ ನೀರು ಬೇಕು, ನೀರು ಬೇಕು. ಏನು ಬೇಕು ರೀ? ಪೂಜೆಗೆ ಯಾರು ಬೇಕು? ಪೂಜೆಗೆ ನೀರು ಬೇಕು. ಅಂದ್ರೆ ಇಲ್ಲರಿ ನಾ ಪೂಜೆಗೆ ಕೂತಿದ್ದೇನೆ ಅಂತಂದ್ರೆ ಪೂಜೆ ಕೂತಿ ಕರೆ ನೀ ಇರ್ಬೇಕಲ್ಲ, ನೀ ಎಲ್ಲಿರ್ಬೇಕಲ್ಲ. ಒಬ್ಬರು ದಿನಾಲೂ ಪೂಜೆ ಮಾಡ್ತಿದ್ರು, ಭಕ್ತಿಯಿಂದ ಇರ್ತಿದ್ರು, ಪೂಜೆ ಮಾಡ್ತಿದ್ರು. ಊರಾಗ ಶ್ರೀಮಂತರಿದ್ದಾರೆ. ಶ್ರೀಮಂತರಿದ್ದಾಗ ಊರೊಳಗೆಲ್ಲ ಹೋಗಿ ಮಾಡಿ ಬಡ್ಡಿ ವಸೂಲು ಮಾಡೋದೆಲ್ಲ ಮಾಡ್ತಿದ್ರು. ಇಲ್ಲಿಗೆ ಪೂಜೆ ಕೂತಾರೆ. ಹೊರಗೆ ಅವರು ಶಶಿ ಹೊರಭಾಗದಲ್ಲಿದ್ದರು. ಅವ್ರು ಹೊರಗೆ ಬಂದು ಕೇಳ್ರಿ, ಅಕ್ಕವ್ರೆ ನಿಮ್ಮ ಮಾಮವ್ರು ಇದ್ದಾರನ್ರಿ ಅಂತ ಕೇಳಿದ್ರಿ. ಅವರು ದಿನಾಲು ಪೂಜೆ ಮಾಡ್ತಾರೆ, ಅತ್ಯಂತ ಭಕ್ತಿ ಪೂಜೆ ಮಾಡ್ತಾರೆ. ಹೆಣ್ಮಕ್ಳು ಕೂಡ ಭಾಳ ಚಲೋ ಇದ್ರು. ಅವರು ಒಳ್ಳೆಯ ಚಲೋ ಮತ್ತು ಸಂಸ್ಕಾರದ ಹೆಣ್ಮಕ್ಳು, ಒಂದು ಗುರು ಪರಂಪರೆ ಬಂದಿರ್ತಕ್ಕಂಥವ್ರು, ನಾಮಸ್ಮರಣೆ ಮಾಡ್ತಕ್ಕಂಥವ್ರು. ಅವ್ರಂದ್ರೆ ಮಾಮ ಅವ್ರು ಇಲ್ಲರಿ, ಊರೊಳಗೆ ಹೋಗ್ಯಾರ್ರಿ. ಅದು ಎದಕ್ಕೆ ಹೋಗ್ಯಾರ? ಏನು ಕೆಲಸ ಇತ್ತು? ಬಡ್ಡಿ ವಸೂಲು ಮಾಡಕ್ಕೆ ಹೋಗ್ಯಾರ. ಅದು ಒಳಗೆ ಪೂಜೆ ಕೂತಾರೆ. ಇವರು ಪೂಜೆ ಕೂತಾರೆ, ಕೈಯಾಗ ಲಿಂಗಾಡ್ ಕೊಡು ನಮಃ ಶಿವಾಯ ಅಂತಕೊಂಡು ಹೇಳಿ ಪೂಜೆ ಮಾಡಾಕ್ತಾರೆ. ಅವ್ರದ್ರ ಬಡ್ಡಿ ವಸೂಲು ಮಾಡಕ್ಕೆ ಹೋಗ್ಯಾರ. ಸಿಟ್ಟು ಉಕ್ಕೇರ್ತೀರಿ. ಒಳಭಾಗದಲ್ಲಿ ಪೂಜಾ ಕೂತಾನೆ. ಇದು ಸೊಸಿದೆ ಎಂಥದ್ದು? ಇದು ಊರೊಳಗೆ ಬಡ್ಡಿ ವಸೂಲು ಮಾಡಕ್ಕೆ ಹೋಗಿರ್ತಾರೆ, ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಅಂತಂದು ಪೂಜೆ ಆಗಿಟ್ಕೊಂಡು ಪೂಜೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೊರಗೆ ಬೈದರು. ಬುದ್ಧಿ ಅದ ನನಗೆ. ಒಳಭಾಗದಲ್ಲೇ ಪೂಜಾ ಕೂತರಿ, ಇಷ್ಟು ಲಿಂಗ ತೊಗೊಂಡು ಹೂವು ಪತ್ರ ಮಾಡಿ ಆನಂದವಾಗಿದ್ದೀನಿ. ಮತ್ತು ಬಿಟ್ಕೊಟ್ಟು ಬಡ್ಡಿ ವಸೂಲು ಮಾಡಕ್ಕೆ ನೋಡಿ ಹೇಳ್ಬೇಕು. ನೋಡಿದೆ ಯಾಕೆ ಹೇಳ್ತೀನಿ ನೀನು? ತೊಗೊಂಡು ಬೈದರು. ಅವ್ರು ಅದು ಸೊಸಿ ಅಂದರು, ಮಾಮಾರಿ ಪೂಜಾಗೆ ಕೂತಿದ್ರಿ ನೀವು. ಮತ್ತು ಹೌದು ಕೂತಿದ್ದು ನಾನು. ಪೂಜಾ ಕೂತಿದ್ರಿ, ಕೈ ಒಳಗೆ ಲಿಂಗ ಹಿಡ್ತಿದ್ರಿ. ಮತ್ತು ಊರಾಗ ಅಲ್ಲಿ ಬರ್ಮಾಣನ ಮನೆಗೆ ಹೋಗಿ ಮತ್ತು ಲೆಕ್ಕಪತ್ರ ಎಷ್ಟಾಯ್ತು ಮಾಡಾಕ್ತಿರಲಿಲ್ಲ, ಪೂಜೆ ಮಾಡ್ಕೊತಾತ್. ಈ ಒಂದು 2 ಲಕ್ಷ ರೂಪಾಯಿ ಕೊಟ್ಟಿದ್ನಿ, ತಿಂಗ್ಳಿಗೆ ಎಷ್ಟಾಗತ್ತೆ ಲೆಕ್ಕ ಮಾಡ್ತಿರಲ್ರಿ. ಮನುಷ್ಯ ಅನ್ನೋದು ಬಂದಾಗಿತ್ತು ರೀ. ಬಂದಾಗಿ ಲೆಕ್ಕಪತ್ರ ಮಾಡತ್ತೀರಿ, ಬಡ್ಡಿ ಆಡಸಾಕತ್ತೀರಿ. ಸುಳ್ಳು ಕರೆ ಮಾವಾರಿತವ ಮಾವು ತಣ್ಣಗಾದ್ರೆ ಖರೇನಾ ನಿನಗೆ ಗೊತ್ತಾಯ್ತು? ಅವ್ರಂದ್ರು, ನನಗೆ ದೀಕ್ಷೆ ಆಗಿತ್ತು ರೀ. ನಾನು ಸಣ್ಣಕ್ಕಿದ್ನಿ. ಅವ್ರ ಗುರುಗಳು ತಮ್ಮ ತೊಡೆ ಮೇಲೆ ತೊಗೊಂಡು ಕೂಡಿಸಿ, ಪಾಪು ಬಾಯಿ ನಿನಗೆ ಮಂತ್ರ ಹೇಳ್ತೀವಿ ಅಂತಂದು ಮಂತ್ರ ಹೇಳಿದ್ರು. ಹಿಂದೆ ನಾನು ಅನ್ನತ್ ಬರ ನಿನಗೆಲ್ಲ ಚಲೋ ಕತೆ ತಿಳಿದ್ರಿ. ಆಗಿಂದ ಆ ಮಂತ್ರ ಅನ್ಕೋತ ಬಂದನ್ರಿ. ದಿವಸ ಪೂಜೆ ಮಾಡ್ತಾನು. ಅವ್ರು ಹೆಂಗೆ ಹೇಳಿದ್ರೆ ಆಗ ಮಾಡ್ಕೊತ ಬಂದನ್ರಿ. ನೀವು ಅಲ್ಲಿ ಅಂತಿದ್ರಲ್ಲೇ ಮತ್ತು ನೀವು ಎಲ್ಲಿ ಹೋಗಿದ್ರಿ, ಎಲ್ಲ ಮನಸ್ಸು ಹೋಗಿತ್ತು. ಅದೆಲ್ಲ ನನಗೆ ಗುರ್ತದ್ರಿ ಮಾಮಾರಿ. ಸುಳ್ಳು ಕರೀ ಅಂತ ಹೇಳಿದ್ವಿ. ಖರೆ ಅಂತೇವ. ಮತ್ತು ಏನೋ ಕುಡಿ ಭಾಳ ಗದ್ದಲ ಆಯ್ತು ಅಂತಂದು ಬರೋಬರ್ತಿ ಇರಲಿಲ್ಲ.
ನಾನು ಹಂಗೆ ಮಾಡಿದ್ರೆ ಚಲೋ ಪೂಜೆ ಮಾಡೋದು. ಹ್ಞೂ ರೀ ಮಮ್ಮರಿ ಆಗ ಪೂಜೆ ಮಾಡ್ಕೊಳಾಗ ಬಡ್ಡಿ ವಸೂಲು ಮಾಡೋಕೆ ಹೋಗ್ಬಾರ್ದು ರೀ ಅಥವಾ ಆಗತ್ತಂಗೆ ಅಂದರೆ ಪೂಜೆ ಮಾಡ್ಕೊಳಕ್ಕೆ ಕೂತಾಗ ಏನು ರೀ ಪೂಜೆ ಏನು ಬೇಕು? ನೀರು ಬೇಕು. ಏನು ಬೇಕು ರೀ? ನೀರು ಬೇಕು. ಅದರ ಅರ್ಥ ಬರೀ ನೀರಲ್ಲಪ್ಪ, ನೀ ಪೂಜೆ ಮಾಡ್ಕೊಳ್ಳಲ್ಲೇ ಇರಬೇಕು. ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ಪೂಜೆ ಮಾಡುವಾಗ ಎಲ್ಲಿ ಹೋಗ್ಬಾರ್ದು ರೀ? ಮನಸ್ಸು ಬೇರೆ ಕಡೆ ಹೋಗ್ಬಾರ್ದು. ಅದರಿಂದ ಪೂಜಾ ಕೂಡ ಚಲೋ ಮಾಡಬೇಕು. ಅಪ್ಪರು ಹೇಳಿದರು, ನೋಡು ಕಲ್ಲಣ್ಣ ಎಷ್ಟು ತಿಳಿ ನೀರವ ನೋಡು, ಎಷ್ಟು ಚಲೋ ಅದಾವ. ಪೂಜೆ ಮಾಡುವಾಗ ಬೇರೆ ಬೇರೆಗೆಲ್ಲ ನೀರು ತಂದಿರ್ತಾರೆ, ಶುದ್ಧ ತಂದಿರ್ತಾರೆ. ಗಂಗೆ ಯಮುನೆ ಚೇವು ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ನರ್ಮದಾ ಅಶ್ವಿನ್ ಜಲೆ ಸನ್ನಿಧಿಂ ಕುರು ಅಂಥೇಳಿ ಹೇಳ್ತಾರೆ. ಮತ್ತು ಪೂಜೆ ಮಾಡುವಾಗ ಗಂಟೆ ಸರ್ ಆಗ ಮಾರ್ತೋತು ದೇವಾನಾಂ ಗಮನಾರ್ಥಂ ರಕ್ಷಸಾಂ ಕೂರ್ವೆ ಘಂಟಾರವಂ ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ ಘಂಟಾನಾದಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ಎಲ್ಲ ಪೂಜೆ ಹೇಳ್ತಾರಲ್ಲ. ಏನು ಕಾರಣ ಅಂದ್ರೆ ಈ ತಿಳಿ ಇರ್ತಾವಲ್ಲ, ಒಮ್ಮೆ ಪೂಜೆ ಮಾಡುವಾಗ ಶುದ್ಧೋದಕಂ ಸಮರ್ಪಯಾಮಿ ಅಂತಾರ. ತಪ್ಪಿ ಒಮ್ಮೆ ಮಲಿನೋದಕಂ ಸಮರ್ಪಯಾಮಿ ಅಂತಾರೇನು? ಇಲ್ಲರಪ್ಪ ಅವ್ರು ಅನ್ನೋದಿಲ್ಲ. ಅವ್ರ ಕಲ್ಮೇಶ ಅವ್ರೇಂದ್ರಿ ಕನ್ನಡದ್ರು ಏನಂದ್ರು, ಶುದ್ಧೋದಕವನ್ನು ಸಮರ್ಪಿಸ್ತಾ ಇದ್ದೀವಿ ಅಂತಾರೆ, ಮಲಿನೋದಕವನ್ನು ಸಮರ್ಪಿಸುತ್ತಾ ಅನ್ನೋದಿಲ್ಲರಪ್ಪ ಅವ್ರು. ನೋಡು ಇಲ್ಲಿ ಪೂಜೆಗೆ ಏನು ಬೇಕು? ಶುದ್ಧೋದಕ ಬೇಕು. ಶುದ್ಧವಾಗಿರ್ತಕ್ಕಂಥದ್ದು ಬೇಕು ಅಂದರೆ ಎಲ್ಲವೂ ಶುದ್ಧರು. ತನು ಶುದ್ಧರಬೇಕು, ಮನಸ್ಸು ಶುದ್ಧರಬೇಕು. ಅಲ್ಲಿ ತನು ಮನ ಧನ ಸಂಪಾದನೆ ಮಾಡಿರ್ತಕ್ಕಂಥ ಧನವೂ ಕೂಡ ಧರ್ಮ ಸಮೇತವಾಗಿರ್ತಕ್ಕಂಥದ್ದು ಇರಬೇಕು. ಅದರಿಂದ ಹೇಳ್ತಾರೆ ಶುದ್ಧ ಪೂಜೆಗೆ ಏನು ಬೇಕು? ಶುದ್ಧೋದಕ ಅಂತಕ್ಕಂಥ ಬೇಕು. ಇಲ್ಲಿ ತಿಳಿಯಾಗಿರ್ತಕ್ಕಂಥ ನೀರು ಹೇಳ್ತಾವ, ತಿಳಿ ನೀನು ಶುದ್ಧೋದಕ ಬೇಕು, ಅಶುದ್ಧೋದಕ ಪೂಜೆಗೆ ಬೇಕಾಗೋದಿಲ್ಲ ಹೇಳಿದ್ರು. ಅದಕ್ಕೆ ಈ ನೀರನ್ನು ನೋಡಿ ನಾವು ಕಲಿಬೋದು. ನೀರು ಎಷ್ಟು ತಿಳಿಯೋದಲ್ಲ ಅದರಂತೆ ನಮ್ಮ ಅಂತಃಕರಣಗಳು ಏನು ಬೇಕು? ತಿಳಿಯಾಗಿರ್ತಕ್ಕಂಥ. ಆಮೇಲೆ ಅಥ ಘಂಟಾನಾದಂ ಸಮರ್ಪಯಾಮಿ ಅಂತ ಹೇಳುವಾಗ ಏಕೆ ಗಂಟೆ ನುಡಿಸ್ತಾ ಇದ್ದಾರೆ ಅಂದರೆ, ಈ ಮೊದಲು ನೀರು ಬದಲು ಹೇಳುವಾಗ ಸ್ನಾನ ಮಾಡುವಾಗ ಮಂತ್ರ ಹೇಳ್ತಿರ್ತಾರೆ. ಏನು ಹೇಳ್ತಾರೆ? ಗಂಗೆ ಯಮುನೆ ಚೈವ ಅಂದರೆ ಗಂಗಾ ನದಿಯ ನೀರು, ಯಮುನಾ ನದಿಯ ನೀರು, ಗಂಗೆ ಯಮುನೆ ಚೈವ ಗೋದಾವರಿ ನದಿಯ ನೀರು, ಸರಸ್ವತಿ ನದಿ ನೀರು. ಸರಸ್ವತಿ ನದಿ ಬಹಳಷ್ಟು ದೂರದ್ರಿ, 70 ಮೀಟರ್ ಕೆಳಗದ ಹೋಗ್ಯದ. ಕೆಳಗೆ ಏನು ಋಷಿಗಳ ಶಾಪನ ಅಂತ ಹೇಳ್ತಾರೆ ಕೆಲವೊಮ್ಮೆ. ಅಷ್ಟು ದೂರದಲ್ಲಿ ಕೆಳಗದು. ಆಗಿನ ಕಾಲದಲ್ಲಿ ಮೇಲ್ವಾಗಿತ್ತು. ಅಲ್ಲಿ ಅನೇಕ ಋಷಿಗಳು ಕೂಡ ಇರ್ತಾಯಿದ್ರು. ಸರಸ್ವತಿ, ಸಿಂಧು ನದಿ, ಸಿಂಧು, ಕಾವೇರಿ, ನರ್ಮದಾ ಎಲ್ಲ ನದಿಗಳ ನೀರು ಇಲ್ಲೇನು ಸ್ನಾನ ಮಾಡ್ತಾಯಿದ್ರೆ ಇದರೊಳಗೆ ಒಂದು ಪ್ರವೇಶ ಆಗಿರ್ತು. ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಂದರೆ ಆ ನದಿಗೆ ಅಂಥ ಶುದ್ಧವಾಗಿರ್ತಕ್ಕಂಥ ನೀರು ಬರಲಿ ಪೂಜೆಗೆ ಇರ್ತದೆ. ಅದರಂತೆ ನಮ್ಮಲ್ಲಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಪೂಜೆ ಬೇಕಾದ. ಹೀಗೆ ಪವಿತ್ರವಾಗಿರ್ತಕ್ಕಂಥ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಗುರು ಹೇಳಿದರು, ನೋಡು ಆ ನೀರನ್ನು ತಿಳಿ. ಏನು ಹೇಳ್ತದೆ ನೀರು? ನಮ್ಮ ಜೊತೆ ನೀರು ಮಾತನಾಡ್ತಾವೆ, ಗಿಡಗಳು ಮಾತನಾಡ್ತಾ ಇವೆ. ಅದನ್ನೆಲ್ಲ ನಾವು ಅವುಗಳ ಮಾತು ನಮ್ಗೆ ಕೇಳಿಸ್ಬೇಕು. ಅಂದರೆ ಅಷ್ಟು ಪರಿಶುದ್ಧ ಇರ್ಬೇಕು ಅಂತ ಅದರ ಅರ್ಥ. ಆಮೇಲೆ ಗಂಟೆ ನುಡಿಸುವಾಗ ಆಗ ಮಾರ್ತಂತು ದೇವತರು ಆಗಮಿಸೋಗೋಸ್ಕರವಾಗಿ, ಗಮನಾರ್ಥಂತು ರಾಕ್ಷಸರು ಹೊರಗೆ ಹೋಗುವೋಸ್ಕರವಾಗಿ. ದೇವತರು ಬಂದರೆ ರಾಕ್ಷಸರು ಹೊರಗೆ ಹೋಗ್ತಾರೆ. ಅಲ್ಲೇ ಗಮನಾರ್ಥಂ ರಕ್ಷಸಾಂ ಕುರ್ವೆ ಘಂಟಾರವಂ. ಕುರ್ವೆ ಅಂದರೆ ಗಂಟೆಯ ನಾದವನ್ನು, ರವ ಅಂದ್ರೆ ನಾದ ರೀ. ರವ ಅಂದ್ರೆ ಯಾರು ಹೆಣ್ಮಕ್ಳು ರವ ಉಂಡೆ ಮಾಡ್ತಿರ್ತಾರೆ ಅದತ್ತಲ್ಲ. ಏನದು? ಘಂಟಾರವಂ. ಇಲ್ಲಿ ಗಂಟಾ ರವೆ ಅಂತಂದ್ರೆ ರವೆ ತಿಳ್ಕೊಡ್ರಿ. ಇಲ್ಲಿ ಅಂದರೆ ಘಂಟಾರವಂ. ರವ ಅಂದ್ರೆ ಧ್ವನಿ. ಕುರುವೆ ಧ್ವನಿಯನ್ನು ಮಾಡ್ತಾಯಿದ್ದೀನಿ. ಏಕೆ ಮಾಡ್ತಾಯಿದ್ದೀನಿ ದೇವರೇ ಅಥವಾ ಸಿದ್ಧಲಿಂಗೇಶ್ವರ ಸದ್ಗುರುನಾಥ? ಏಕೆಂದ್ರೆ ದೇವತರು ಬರಲಿ ಅಂತ, ರಾಕ್ಷಸರು ಹೊರಗೆ ಹೋಗಲಿ. ಅದರಿಂದ ರಾಕ್ಷಸ ಗುಣಗಳು ನಮ್ಮಲ್ಲಿರ್ತಕ್ಕಂಥ ರಾಕ್ಷಸ ಗುಣಗಳೆಲ್ಲ ಹೊರಗೆ ಹೋಗಲಿ, ದೇವತಾ ಸಾತ್ವಿಕ ಗುಣ ನಮ್ಮಲ್ಲಿ ಬರಲಿ. ನಾವು ಪೂಜೆಗೆ ಸಿದ್ಧರಾಗ್ತಾ ಇದ್ದೀವಿ, ಅನುಗ್ರಹ ಮಾಡಿ ಸದ್ಗುರುನಾಥ ತಗೊಂಡು ಪ್ರಾರ್ಥಿಸಬೇಕು ಅಂದ್ಕೊಂಡು ಹೇಳಿ. ಹೀಗೆ ಇದು ನೀರು ಹೀಗೆ ಸೂಚನೆ ಮಾಡ್ತಂತ ಹೀಗೆ ಚರ್ಚೆ ಮಾಡ್ತಾ ಒಳಗೆ ಅಪ್ಪ ಅವರು ಬಂದರು. ಅದ್ರ ಜೊತೆಗೆ ಯಾವ ಬೆಂಗೇರಿಯವರು ಮಗ ಇದ್ರಲ್ಲ, ಅವ್ರು ಬರುವಷ್ಟರೊಳಗೆ ಅವ ಆಡ್ಕೋತ ಕೂತಾನ. ಒಬ್ಬನ ಸ್ವಲ್ಪ ದೊಡ್ಡವ ಏನ್ರಿ. ಅಲ್ಲಿ ಆ ಹೂವು ಹರ್ಕೊಂಡು ಬಂದಾನ, ಇನ್ನೊಂದು ಗಿಡದ ಟೊಂಗಿ ತೊಗೊಂಡಾನ, ಮತ್ತೊಂದು ಕಡೆ ಹಣ್ಣು ತೊಗೊಂಡಾನ. ಎಲ್ಲ ತೊಗೊಂಡು ಒಳಭಾಗ ಅಪ್ಪವ್ರ ಕುರ್ಚಿ ಮೇಲೆ ಕೂತಾನೆ ರೀ. ಅಪ್ಪವ್ರ ಕುರ್ಚಿ ಮೇಲೆ ಸಣ್ಣ ಹುಡುಗ, ಒಂದು 2 ವರ್ಷ 3 ವರ್ಷ ಹುಡುಗ ಕುರ್ಚಿ ಮೇಲೆ ಕೂತಾನೆ ರೀ. ಅವರ ಮುತ್ಯಾಗ ಅವ್ರ ತಂದೆಗೆ ಭಾಳ ಸಿಟ್ಟು ಅನ್ನಿಸ್ತೀರಿ. ಗುರುಗಳು ಕುರ್ಚಿ ಮೇಲೆ ಕೂತೀಯ ಮೂರ್ಖ,
ನಮ್ಮ ಜೊತೆಗೆ ಬರಲಿಲ್ಲ, ನಾವು ಬರೋಷ್ಟೊಳಗೆ ಕೂತಿ ಕೈ ಒಳಗೆ ಬೇರೆ ಗಿಡದ ಟೊಂಗಿಗಳು ಹಿಡ್ಕೊಂಡು ಹೂ ಹಿಡ್ಕೊಂಡು ಎಲ್ಲ ಕೂತಿ ಆಡ್ತಾ ಅದು ಏನು ತಗೊಂಡು ಅದು ಗುರುಗಳ ಕುರ್ಚಿ ಅದು ಅಲ್ಲಿ ಕೊಡ್ತಾರನು ತಂದು ಶೆಟ್ಟಿಂದ ಹೊಡಿಲಿಕ್ಕೆ ಹೋದ. ಅಪ್ಪವ್ರಂದರು ಸಣ್ಣ ಕೂಸ್ರಿ, ಸಣ್ಣ ಕೂಸಿಗೆ ದೇವ್ರು ಅಂತಾರೆ. ಅದಕ್ಕೆ ಹೇಳಿದ್ರು ಕಲ್ಯಾಣ ಅಲ್ಲಿ ಕೂತಿರ್ತಕ್ಕಂಥವ್ರು ಯಾರು ಸಣ್ಣ ಮಗು, ಮಕ್ಕಳಿಗೆ ದೇವ್ರು ಅಂತಾರೆ. ನೀ ಶಿಕ್ಷಾ ಕೊಡ್ಬೇಕಂತಿಲ್ಲ, ನಿನಗೆ ಶಿಕ್ಷಾ ಕೊಡ್ಲಿಕ್ಕೆ ಬರೋದಿಲ್ಲ. ಕುರ್ಚಿ ಯಾರ್ದದು ನಿನ್ನದು? ಯಾರು ಕುರ್ಚಿ ಮೇಲೆ ಕೂತಾರ? ನಮ್ಮ ಕುರ್ಚಿ ಮೇಲೆ ಕೂತಾರೆ, ಶಿಕ್ಷಾ ನಾವು ಕೊಡಬೇಕು. ನೀನೇನು ಕೊಡ್ಲಿಕ್ಕೆ ಬರೋದು ಶಿಕ್ಷಾ? ನಮ್ಮ ಕುರ್ಚಿ ಮೇಲೆ ಕೂತಾರೆ, ಶಿಕ್ಷಾ ನಾವು ಕೊಡಬೇಕು, ನೀನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕೊಂಡು ಹೇಳ್ತಾರೆ. ಆಮೇಲೆ ಹಣ್ಣು ತೆಗೆದುಕೋತಾರೆ. ಹಣ್ಣು ತೆಗೆದುಕೊಂಡು ಮಗು ಬಾಯಿ ತೋ ಈ ಹಣ್ಣು ತೋ, ನೀನು ಈ ಕುರ್ಚಿ ಮೇಲೆ ಕೂತಿಯಲ್ಲ, ಗಿಡದ ಟೊಂಗಿ ತೊಗೊಂಡು ಬಂದು ಗಿಡಗಳ ಹಣ್ಣನ್ನು ತೆಗೆದುಕೊಂಡು ಬಂದು ಹೂಗಳನ್ನು ತೆಗೆದುಕೊಂಡು ಬಂದು ಆಟ ಆಡ್ತಾ ಕೂತಿ ನಮ್ಮ ಕುರ್ಚಿಯನ್ನು ಕೂತಿಯಲ್ಲ, ಮುಂದೆ ಬಹುದಿನಗಳಾದಮೇಲೆ ನೀನು ದೊಡ್ಡವನಾದ ಮೇಲೆ ಈ ಹೂ ಹಣ್ಣು ಗಿಡಗಳ ಟೊಂಗಿಗಳೆಲ್ಲವಲ್ಲ ಇದನ್ನು ರಕ್ಷಣಾ ಮಾಡ್ತಕ್ಕಂಥ ಒಬ್ಬ ನೀನು ಈ ಅರಣ್ಯದ ಅಧಿಕಾರಿ ಆಗು ಅಂತ ಆಶೀರ್ವಾದ. ಅರಣ್ಯ ಏನು ಹಿಡ್ಕೊಂಡು ಕೂತಿಲ್ಲ, ಅದು ಅರಣ್ಯದ ಅಧಿಕಾರಿ ಆಗು. ಬೆಳೆ ಸಿರಿ ಮೊಳಕೆಯಲ್ಲಿ ನೋಡ್ತು ಮುಂದೆ ಏನು ಮುಂದೆ ಏನಾಗ್ತಿರ್ತಾರೆ ಮುಂಚಿತವಾಗಿ ಅದು ನಡೀತಿರ್ತದೆ. ಅದನ್ನು ಹಿಡ್ಕೊಂಡು ಕೂತಾಗ ಗುರು ಆಶೀರ್ವಾದ ಮಾಡಿದ್ರು ಅರಣ್ಯದ ಅಧಿಕಾರಿ ಆಗು. ಅಪ್ಪವ್ರದ್ರು ನೋಡು ಬೆಂಗಿರವರೇ ಶಿಕ್ಷಾ ಕೊಟ್ಟಿವಲ್ಲ, ಹೇಗದ ಶಿಕ್ಷಾ ಅಂತಂದ್ರೆ ಅವರ ಬೆಂಗೇರಿದ್ರು ಅಪ್ಪವ್ರ ಇದಂಥ ಶಿಕ್ಷರಪ್ಪವ್ರ ಕುರ್ಚಿ ಮೇಲೆ ಕೂತಾನ, ಅವ್ನು ಉದ್ಧಾರ ಮಾಡಿದ್ರಿ, ಮತ್ತು ನಾನು ಕೊಡಬೇಕಾಗಿತ್ತು, ನಾನು ಬಿಡಿಸಿದ್ರಿ, ಹಣ್ಣು ಕೊಟ್ರಿ, ಆಶೀರ್ವಾದ ಮಾಡಿರಿ, ನಾಳೆ ಅರಣ್ಯದ ಅಧಿಕಾರಿ ಆಗಲ್ಲ ಅಂತ ಹೇಳ್ಕೊಂಡು ಹೇಳಿ ಆಶೀರ್ವಾದ ಮಾಡಿದ್ರಿ. ಅಪ್ಪವ್ರ ನಮ್ಮ ಶಿಕ್ಷಣ ಬೇರೆ ಅಪ್ಪವ್ರ, ತಮ್ಮ ಶಿಕ್ಷಣ ಬೇರೆ, ತಮ್ಮ ಶಿಕ್ಷಣ ನಾವು ಹೇಗೆ ಕೊಡ್ಲಿಕ್ಕೆ ಬರ್ತಾರೆ ಅಪ್ಪವ್ರ, ಅದು ತಾವೇ ಕೊಡಬೇಕು ಅಂದ್ಕೊಂಡು ಹೇಳಿ ಅಪ್ಪರ ಸಾಷ್ಟ ನಮಸ್ಕಾರ ಮಾಡಿದ. ಬಾರಪ್ಪ ದೊಡ್ಡ ಶಾಣೆ ಐತಿ ಅಂತ ಮಗನ ಕರ್ಕೊಂಡ. ಅವ್ನು ದೊಡ್ಡ ಶಾಣೆ ಇದ್ದಾನವ, ನಿನ್ನ ಗುರುತಿಲ್ಲ ಬಿಡು ಅಂತ ಹೇಳಿದ್ರು ಅಪ್ಪವರು. ಆ ಮಗು ಬೆಳೆದು ದೊಡ್ಡವನಾದ ನಂತರ ಹೆಸರು ಹನುಮಂತಪ್ಪ. ಅದೇ ಯಾವ ಅಪ್ಪವ್ರು ಹೇಳಿದ್ರಲ್ಲ ಅರಣ್ಯ ಅಧಿಕಾರಿ ಅಂತೇಳಿ, ಆ ಫಾರೆಸ್ಟ್ ಖಾತೆಯಲ್ಲೇ ನೌಕರಿ ಬರ್ತಾವ್ರಿಗೆ, ಅದನ್ನು ನೌಕರಿ ಮಾಡ್ತಾ ವಾಸ ಮಾಡಿದ. ಯಾರು ಆಶೀರ್ವಾದ ರೀ? ಅಪ್ಪವ್ರ ಆಶೀರ್ವಾದ. ಯಾವ ಚಿಕ್ಕವರಿದ್ದಾಗ ಆಶೀರ್ವಾದ ಮಾಡಿದ್ರೆ ಆ ಆಶೀರ್ವಾದ ಶಾಶ್ವತ ಉಳಿತು, ಮುಂದೆ ನಿಜವಾಗಿ ಮುಂದಂಥ ಘಟನೆ ಘಟಿಸಿತು. ಅದು ಯಾವ್ರೊಳಗೆ ರೀ? ಅವ್ರ ತಂದೆ ಎಲ್ಲಿದ್ರು? ಇಲ್ಲೇ ಇದ್ದರು. ಮೊದಲಾಗಿರ್ತಕ್ಕಂಥದ್ದು ಎಲ್ಲಿ? ಸಿಂಧೂರಾಗ. ಆ ಸಿಂಧೂರು ಬಿಟ್ಟು ಬಂದು ಇಲ್ಲೇ ಉಳಿದ್ಬಿಟ್ರು. ಅವ್ರ ಡಾಕ್ಟರ್ ಕೂಡ ಇಲ್ಲೇ ಅವ್ರು ಇದ್ದಾರೆ. ಅವರ ಭೀಮಣ್ಣ ಅವರ ತಂದೆಯವರು ಇಲ್ಲೇ ಇದ್ದರು. ಇನ್ನೂ ಕೂಡ ಅವರ ಭೀಮಣ್ಣನ ಪತ್ನಿ ಇದ್ದಾರೆ ನೋಡ್ರಿ, ಬೆಂಗೇರು ಇನ್ನೂ ಇದ್ದಾರೆ ಎಲ್ಲ ಅವ್ರು. ಹಾಂ, ಈಗ ಇದೇ ಊರಿಗೆ ಸಂಬಂಧಪಡ್ತಕ್ಕಂಥ ಒಂದು ಲೀಲೆಯನ್ನು ತಾವೆಲ್ಲ ಶುರು ಮಾಡಿದ್ವಿ. ಗುರುಗಳ ಕರುಣೆ ಮಾಡಿದ್ರೆ ಸಾಕು, ಎಲ್ಲ ಅನುಕೂಲ ಆಗ್ತಾರೆ. ಒಟ್ಟಿಗೆ ಗುರುಗಳ ಸಂಪರ್ಕ ಬರಬೇಕು. ಗುಲಾಬಿ ಗಿಡದ ಕೆಳಭಾಗದಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ಕೂಡ ಗುಲಾಬಿಯ ಸುವಾಸನೆ ಪಡ್ಕೊಂಡು ಮೇಲವಾಗಿ ಉದುರಿ ಬೀಳ್ತಲ್ಲ ಸುವಾಸನೆ, ಅದರಿಂದ ಅದು ಹುಲ್ಲು ಸಹಿತ ಸುವಾಸನೆ ಕೊಡ್ತದಂದ್ರೆ ಮಹಾತ್ಮರ ಸನ್ನಿಧಿಯಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ವಿಶೇಷತೆ ಪ್ರಾಪ್ತಿ ಆಗ್ತದೆ, ಶುರು ಆಗ್ತದೆ. ಹೀಗೆ ಸದ್ರುವರು ಎಷ್ಟನೇ ಅಧ್ಯಾಯ? ಸದ್ರು 26ನೇ ಅಧ್ಯಾಯ ನಾವನ್ನೆಲ್ಲ ಶುರು ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪರಮ ಪೂಜ್ಯರಾದಂಥ ಶ್ರೀ ಬ್ರಹ್ಮಷ್ಠರ ಶ್ರೀ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳು ನಮ್ಮ ನಿಮ್ಮೆಲ್ಲರೂ ಕೂಡ ಈ ಪರದಲ್ಲಿಯೂ ಶುಭಭಾಗ್ಯಗಳಿತ್ತು. ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪದಂಥ ವರಮೋಕ್ಷ ಸದ್ರು ಅನುಗ್ರಹ ಮಾಡ್ತಕ್ಕಂಥ ಶ್ರೀ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಸದ್ರುವರ ದಿವ್ಯ ಪಾದಕಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಹಾಗೂ ಶ್ರೀ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತು ನಮ್ಮ ವಾಗ್ರೂಪ ಪುಷ್ಪಗಳನ್ನು 26-27ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದ್ರುವ ದಿವ್ಯ ಶ್ರೀಚರಣ ಕಮಲವನ್ನು ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ.